ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಾವು ಕುರುಕ್ಷೇತ್ರದ ಯುದ್ಧ ಭೂಮಿಗೆ ಸಮೀಪಿಸ್ತಕ್ಕಂತ ಸಮಯ ಬಂದಾಯ್ತು. ಎಲ್ಲವೂ ಮುಗಿದಾಯ್ತು. ಕೊನೆಗೆ ಉಳಿದಿರುವುದು ಒಂದೇ ಒಂದು ಮಾರ್ಗ, ಅದು ಯುದ್ಧ. ಕಾರ್ತಿಕ ಕೃಷ್ಣ ದಶಮಿ, ಉತ್ತರ ಪಾಲ್ಗುಣಿ ನಕ್ಷತ್ರ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಶುಭ ಮುಹೂರ್ತವನ್ನ ನೋಡ್ತೇವೆ, ದಿನ ಚೆನ್ನಾಗಿದ್ಯಾ ಅಂತ ನೋಡ್ತೇವೆ. ಹಾಗೆ ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೂ ಕೂಡ ಉತ್ತಮವಾದಂತಹ ಸಮಯವನ್ನ ನೋಡಿ ಹೊರಡುವಂಥದ್ದು ಇತ್ತು. ಕಾರ್ತಿಕ ಮಾಸ ಅಂದ್ರೇನೆ ವಿಶೇಷ. ಕೃಷ್ಣ ಪಕ್ಷ ದಶಮಿ ತಿಥಿ ಇತ್ತು, ಉತ್ತರ ಫಾಲ್ಗುಣಿ ನಕ್ಷತ್ರ. ಆ ದಿನ ಕೌರವ ಸೈನ್ಯ ಕುರುಕ್ಷೇತ್ರಕ್ಕೆ ಹೊರಡಬೇಕು ಅಂತ ತೀರ್ಮಾನ ಆಗತ್ತೆ. ಇನ್ನೊಂದು ವಿಶೇಷತೆ ಇತ್ತು ಕುರುಕ್ಷೇತ್ರ ಯುದ್ಧ ಆಗ್ಬೇಕಾದ್ರೆ. ಅವ್ರು ಯಾವತ್ ಹೊರಡ್ತಿದ್ರಲ್ಲ, ಸರಿಯಾಗಿ ದಶಮಿ ದಿನ ಹೊರಟಿದ್ದು. ದಶಮಿ ಆದ್ಮೇಲೆ ಕೃಷ್ಣ ಪಕ್ಷ ಅಂದ್ರೆ ಅಮಾವಾಸ್ಯೆ ಸಮೀಪ. ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ. ಆ ಅಮಾವಾಸ್ಯೆ ವಿಶೇಷತೆ ಏನು ಅಂದ್ರೆ ಭಯಂಕರ ಸೂರ್ಯಗ್ರಹಣ ಬಂದಿತ್ತು. ಆ ಸೂರ್ಯಗ್ರಹಣದ ಆಸುಪಾಸಿನಲ್ಲಿ ಸಂಚಾರ ಮಾಡೋದು ಒಳ್ಳೇದಲ್ಲ ಅಂತ ಅರಿತಿದ್ದಂಥವ್ರು ದುರ್ಯೋಧನನ್ಗೆ ಹೇಳ್ಕೊಡ್ತಾರೆ, ಮೊದಲೇ ಸೇನೆಯನ್ನ ಕಳಿಸ್ಬಿಡೋಣ ಅಂತ. ಹಾಗಾಗಿ ಕೌರವರ ಬಹುಪಾಲು ಸೈನ್ಯ ಕುರುಕ್ಷೇತ್ರಕ್ಕೆ ಹೋಗ್ಬಿಟ್ಟಿತ್ತು. ಅಂದ್ರೆ ಕುರುಕ್ಷೇತ್ರ ಅನ್ನೋದು ಒಂದು ಸ್ಥಳ, ಆ ಸ್ಥಳಕ್ಕೆ ಹೋಗಾಗಿತ್ತು. ಅಮಾವಾಸ್ಯೆ ಸೂರ್ಯಗ್ರಹಣ ಮುಗಿದ ಆದ್ಮೇಲೆ ಬರ್ತಕ್ಕಂಥ ಹುಣ್ಣಿಮೆ ಇದೆಯಲ್ಲ, ಅದು ಚಂದ್ರಗ್ರಹಣ. ಇದು ಬಹಳ ಅಪರೂಪವಾಗಿ ಘಟನೆ ಸಂಭವ ಆಗೋದು. ಸೂರ್ಯಗ್ರಹಣ, ಚಂದ್ರಗ್ರಹಣ ಏಕ ಮಾಸದಲ್ಲಿ ಬರುವಂತದ್ದು ಬಹಳ ರೇರ್. ಆ ಕುರುಕ್ಷೇತ್ರ ಯುದ್ಧ ಆದಂತ ಸಮಯದಲ್ಲಿ ಈ ಘಟನೆ ನಡೆದಿತ್ತು. ಅದಕ್ಕೆ ವ್ಯಾಸರು ಒಂದು ಮಾತು ಹೇಳಿದ್ರು, ಚಂದ್ರಾದಿತ್ಯಾವು ಭೌಗ್ರಸ್ತೌ ಏಖಣ್ಣ ಹ್ರಿ ತ್ರಯೋದಶೀಂ ಅಪರ್ವಣಿಂ ಗ್ರಹಂ ಯಾತೌ ಪ್ರಜಾ ಸಂಶಯಮಿಚ್ಛತಃ ಅಂತ. ಒಂದೇ ದಿನ ಸಮಸ್ತ ಸೈನ್ಯವನ್ನ ಜಮಾವಣೆ ಮಾಡಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಸೇನೆಯನ್ನ ಮೊದಲೇ ಕಳಿಸ್ಬಿಟ್ಟಿದ್ದ ದುರ್ಯೋಧನ. ಪಂಚನ ಅಂತ ಕರಿತೀವಿ ಇದನ್ನ, ಈಗ ಅದನ್ನ ಪಂಜಾಬ್ ಅಂತ ಏನ್ ಕರಿತಾ ಇದ್ದೀರಾ, ಹಿಂದೆ ಅದು ಪಂಚನ ರಾಜ್ಯ ಆಗಿತ್ತು. ಕುರುಜಾಂಗಾಲವನ್ನ ಸಮೀಪಿಸ್ತಾರೆ. ಅಂದ್ರೆ ಯಾವುದು, ಮರುಭೂಮಿಯಿಂದ ದಾಟ್ಕೊಂಡು ಹೋಗ್ಬೇಕಾಗತ್ತೆ. ಮರುಭೂಮಿ ಯಾವುದು ಅಂದ್ರೆ ಈಗಿನ ರಾಜಸ್ಥಾನ. ಅದನ್ನ ನಾವು ಕುರುಜಾಂಗಾಲ ಅಂತ ಕರಿತಾ ಇದ್ವಿ. ಅದಲ್ದೆ ಅಹಿಚ್ಛತ್ರ, ಕಾಲಕೂಟ, ಗಂಗಾಕೂಲ, ವಾರಣ, ವಾಟಧಾನ, ಯಾಮುನ ಪರ್ವತ, ಇದೆಲ್ಲ ಪ್ರದೇಶವನ್ನ ಸೈನ್ಯ ಆಲ್ರೆಡಿ ಮುತ್ತಿಗೆಯನ್ನ ಹಾಕಿ ಕಾದು ಕುಂತಿತ್ತು. ನಡುವೆ ಹಿರಣ್ಯವತಿ ಅಂತಕ್ಕಂಥ ಒಂದು ಸಣ್ಣ ನದಿ ಹರಿತಾ ಇತ್ತು, ಸಿಂಧೂ ನದಿ ಉಪನದಿ. ಆ ಉತ್ತರ ಪಾರ್ಶ್ವ ಅಂದ್ರೆ ಅದರ ಉತ್ತರ ಭಾಗದಲ್ಲೆಲ್ಲ ಕೌರವರ ಸೇನೆ ಇತ್ತು. ಅಲ್ಲಿಗೆ ಮದ್ರ, ಗಾಂಧಾರ, ಭಲ್ಲೂಕ, ಸಿಂಧು, ಸೌವೀರ ಸೈನ್ಯಗಳು ಬಂದು ಸೇರಿತು. ಅಂದ್ರೆ ಈಗಿನ ಆಫ್ಘಾನಿಸ್ತಾನ, ಈಗೆಲ್ಲ ನೀವೇನ್ ನೋಡ್ತಾ ಇದ್ದೀರಾ, ಆಫ್ಘಾನಿಸ್ತಾನ ಮುಂಚೆ ಗಾಂಧಾರ ದೇಶ ಆಗಿತ್ತು. ಈ ಪಾಕಿಸ್ತಾನ, ಆಫ್ಘಾನಿಸ್ತಾನ, ಕಾಬೂಲ್, ಈ ಎಲ್ಲಾ ಭಾಗಗಳಿಂದಲೂ ಕೂಡ ಸೇನೆ ಬಂದು ಅಲ್ಲಿ ಸೇರಿತ್ತು. ವಾಯುವ್ಯಕ್ಕೆ ಸಮಂತಕ ಪಂಚಕ ಅಂತಕ್ಕಂಥ 5 ಪುಣ್ಯತೀರ್ಥಗಳು. ಅದು ವಿಶೇಷತೆ ಏನು 5 ಪುಣ್ಯತೀರ್ಥಗಳು ಅಂದ್ರೆ, ಪರಶುರಾಮರು ಕ್ಷತ್ರಿಯರ ಹುಟ್ಟನ್ನು ಅಡಗಿಸ್ಬೇಕಾದ್ರೆ ಅವ್ರನ್ನೆಲ್ಲ ನಾಶ ಮಾಡಿ ಆ ಒಂದು ಖಡ್ಗ ಕೊಡಲಿಯನ್ನ ತೊಳೆದಂತಹ ಪಂಚ ಪುಣ್ಯ ಕೊಳಗಳಾಗಿದ್ದು. ಅಲ್ಲಿಗೆ ಬಲರಾಮರು ಮತ್ತೆ ವಿದುರರು ತೀರ್ಥಯಾತ್ರೆಯನ್ನ ಮುಗಿಸ್ಕೊಂಡು ಹೋಗಿದ್ರು. ಎಲ್ಲ ಬರ್ತಾ ಇದೆ. ಹೀಗೆ ಇರೋದು ವಿಶೇಷತೆ. ಎರಡೂ ಸೇನೆಗಳು ಪ್ರಯಾಣವನ್ನ ಮಾಡಬೇಕು ಕುರುಕ್ಷೇತ್ರ ಯುದ್ಧ ಭೂಮಿಗೆ. ಅಲ್ಲಿ ವ್ಯೂಹ ರಚನೆಯನ್ನ ಮಾಡಬೇಕು. ಕೌರವರ ಪಾಳೆಯದಲ್ಲಿ ಸರ್ವ ಸೇನಾನಿಯಾಗಿರೋದು ಭೀಷ್ಮ, ಪಾಂಡವರ ಕಡೆ ದುಷ್ಟದುಮ್ನ.
ಮಹಾ ವೀರಾದಿ ವೀರರೆಲ್ಲ ಬರ್ತಾ ಇದ್ದಾರೆ. ಕೌರವನ ಅರಮನೆಯಲ್ಲಿ ಭೀಷ್ಮ ಯೋಗೀಶ್ವರನಂತೆ ತಯಾರಾಗ್ತಾ ಇದ್ದಾನೆ ಯುದ್ಧಕ್ಕೆ ಹೋಗಕ್ಕೆ. ಅವನು ಗೊತ್ತು ಈ ಯುದ್ಧದಿಂದ ಅನಾಹುತ ಆಗುತ್ತೆ ಅಂತ. ಆದರೆ ಸಿಂಹಾಸನದ ಉಪ್ಪನ್ನ ತಿಂದ ಕಾರಣ ಅವನು ಹೋಗಲೇಬೇಕಾದಂತಹ ಧರ್ಮ ಸಂಕಟ. ಈ ನನ್ನ ದುಷ್ಟ ಜೀವನ ಆದಷ್ಟು ಬೇಗ ಮುಗಿಯಲಿ ಅನ್ನೋ ಹಂಬಲ ಅವನಿಗೆ. ಮುಂದೆ ಮುಗಿಯುತ್ತೆ ಅನ್ನೋದು ಕೂಡ ಅವನಿಗೆ ಗೊತ್ತಿತ್ತು. ಪಾಂಡವರಿಗೆ ಒಂದೇ ಒಂದು ಉಪಕಾರವನ್ನು ಕೂಡ ಮಾಡಲಿಲ್ಲವಲ್ಲ ಅನ್ನೋ ಬೇಸರ ಕಾಡ್ತಾ ಇತ್ತು. ಇದೆಲ್ಲ ವಿಧಿ ವೈಪರೀತ್ಯ ಅನ್ನೋದು ಕೂಡ ಅವನ ಮನಸ್ಸು ಗಟ್ಟಿಯಾಗಿ ಹೇಳ್ತಾ ಇತ್ತು. ಆದ್ರೆ ಆನಂದ ಇತ್ತು ಯುದ್ಧದಲ್ಲಿ. ಯಾಕಂದ್ರೆ ಸಾವನ್ನ ಸ್ವಾಗತಿಸ್ತಕ್ಕಂತ ಕ್ಷಣಕ್ಕೋಸ್ಕರ ಭೀಷ್ಮ ಕಾಯ್ತಾ ಇದ್ದ. ಅವನ ಅತೃಪ್ತಿ ಯಾರಿಗೂ ಹೇಳ್ಕೊಳ್ಳೋ ಹಾಗಿರ್ಲಿಲ್ಲ. ಹಿಂದೆ ತಾಯಿ ಗಂಗೆಯನ್ನ ಸ್ಮರಿಸಿದಾಗ ಗಂಗೆ ಕೃಷ್ಣನನ್ನೇ ಕೇಳು ಅಂತ ಹೇಳಿ ಹೋದ್ಲು. ಕೃಷ್ಣನನ್ನ ಕೇಳಿದಾಗ ಹೃದಯಕ್ಕೆ ಶೂಲದಂತೆ ನಾಟುವ ಪದಗಳನ್ನ ಹೇಳಿ ಹೋಗಿದ್ದ. ಈ ಶರೀರ ಯಾತ್ರೆ ಮಾಡಬೇಕು. ಆತ್ಮ ದೂರ ಆದ್ಮೇಲೆ ದೇಹದಿಂದ ಶರೀರ ಯಾತ್ರೆ ಮಾಡಬೇಕು. ಆ ಯಾತ್ರೆ ಕರ್ಮಾಧೀನದ ಫಲದ ಮೇಲೆ ನಿಂತಿರುತ್ತೆ. ಆದ್ರೆ ಆತ್ಮಯಾತ್ರೆ ಈಶ್ವರಾಧೀನ. ಚಿಂತೆ ಯಾಕೆ ಬೇಕಾಗಾದ್ರೆ? ಯಾರ ಕೈಂಕರ್ಯವನ್ನ ಹೇಗ್ ಸ್ವೀಕರಿಸ್ಬೇಕು ಅಂತ ಭಗವಂತನ್ ಗೊತ್ತಿಲ್ವಾ? ನಿಮ್ ಕೈಲಿ ಏನ್ ಕೆಲಸ ಮಾಡಿಸ್ಬೇಕು ಅಂತ ಅವ್ರಿಗೆಲ್ಲವೂ ಗೊತ್ತು. ಹಾಗಾಗಿ ಭೀಷ್ಮ ಸುಮ್ನೆ ಇದ್ದ. ಮಹಾದೇವ ರುದ್ರನನ್ನ ಮನಸ್ಸಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಭೀಷ್ಮ. ದೇವ ಸೇನಾನಿ ಆಗಿರ್ತಕ್ಕಂಥ ಸ್ಕಂದನನ್ನ, ಕಾರ್ತಿಕೇಯನನ್ನ ಪ್ರಾರ್ಥಿಸ್ತಾ ಇದ್ದಾನೆ. ಜಗತ್ಪ್ರಭು ದೇವದೇವನು ಆದಂತಹ ಪುರುಷೋತ್ತಮನಾಗಿರ್ತಕ್ಕಂಥ ಕೃಷ್ಣನನ್ನ ಪ್ರಾರ್ಥಿಸ್ತಾ ಇದ್ದಾನೆ. ಪ್ರಾರ್ಥಿಸಿ ಭಗವಂತನಿಗೆ ಕೈ ಮುಗ್ದು ಹೇಳ್ತಾ ಇದ್ದಾನೆ, ಪಾಂಡವರಿಗೆ ಜಯವಾಗಲಿ, ಜಯೋಸ್ತು ಪಾಂಡುಪುತ್ರಾಣ ಅಂತ ಪ್ರಾರ್ಥಿಸ್ತಾ ಇದ್ದಾನೆ. ಅವನು ಬದುಕ್ಲಿ ಅಂತ ಕೇಳ್ಕೊಳ್ಳಿಲ್ಲ, ಕೌರವರಿಗೆ ಜಯ ಆಗ್ಲಿ ಅಂತ ಕೇಳ್ಕೊಳ್ಳಿಲ್ಲ, ಪಾಂಡವರಿಗೆ ಜಯವಾಗ್ಲಿ ಅಂತ ಕೇಳ್ತಾ ಇದ್ದಾನೆ. ಇತ್ತ ದ್ರೋಣಾಚಾರ್ಯರು ಕೂಡ ಪಾಂಡವರಿಗೇ ಜಯವಾಗ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ನನ್ನ ಶರೀರ ಕೌರವರಿಗೆ, ನನ್ನ ಆತ್ಮ ಪಾಂಡವರಿಗೆ ಅಂತ ಹೇಳ್ತಾ ಇದ್ದಾರೆ. ಭೀಷ್ಮನದು ಅದೇ ಮಾತಾಗಿತ್ತು. ಶುಭ್ರವಾದ ಬಿಳಿ ಉಡುಗೆಯನ್ನ ತೊಟ್ಟ ಭೀಷ್ಮ, ಬಿಳಿ ದೊಡ್ಡ ಧನಸ್ಸನ್ನ ತೆಗೆದುಕೊಂಡ, ಬಿಳಿ ಬಣ್ಣದ ಶಿರಸ್ತ್ರಾಣ, ಬಿಳಿ ಕುದುರೆಗಳಿಂದ ಎಳೆಯಲ್ಪಡುವ ದೊಡ್ಡ ಅದ್ಭುತ ರಥ, ಅವನ ಧ್ವಜದಲ್ಲಿ ಸೂರ್ಯ ಚಂದ್ರರು, 5 ಜ್ವಲಿಸುವ ನಕ್ಷತ್ರಗಳ ಚಿಹ್ನೆ. ಈ ಧ್ವಜವು ಆಕಾಶವನ್ನೇ ಇವನ ರಥಕ್ಕೆ ಧ್ವಜವಾಗಿ ಕಟ್ಟಿದ್ಯೇನೋ ಅನ್ನೋ ರೀತಿ ಶೋಭಿಸ್ತಾ ಇತ್ತು. ಭೀಷ್ಮನ ತಲೆಯ ಮೇಲೆ ರಾಜ ಚಿಹ್ನೆಯಾದಂತಹ ಶ್ವೇತ ಛತ್ರ ಇತ್ತು. ಭೀಷ್ಮ ವಯಸ್ಸಾಗಿರುವ ವೃದ್ಧನಂತೆ ಕಾಣದೆ ಹುಮ್ಮಸ್ಸಿನಿಂದ ರಥದಲ್ಲಿ ಬಂದು ಕುಳಿತಿರುವ ಸೂರ್ಯ ದೇವನಂತೆ ಕಂಗೊಳಿಸ್ತಾ ಇದ್ದಾನೆ. ಭೀಷ್ಮ ಆಹ್ನಿಕವನ್ನ ಮುಗಿಸ್ಕೊಂಡ, ಸಂಧ್ಯಾ ವಂದನೆಯನ್ನ, ದೇವತಾರ್ಚನೆಯನ್ನ ಮಾಡಿ ಬಂಗಾರದ ಕವಚವನ್ನ ಬಿಗಿದುಕೊಂಡ, ಬೆನ್ನಿಗೆ ಹಿಂಬದಿಯಲ್ಲಿ ಬಾಣಗಳ ಬತ್ತಳಿಕೆಯನ್ನ ಸಿಗಿಸ್ಕೊಂಡ. ಆ ಭೀಷ್ಮ ನೀಲಕಾಯನಾಗಿರೋದ್ರಿಂದ 4 ಜನ ಸೈನಿಕರು ಬಿಗಿಯಾಗಿ ಆ ಕವಚವನ್ನ ಕಟ್ಟಿದ್ರು. ಪಾದಗಳಿಗೆ ಆನೆಯ ಚರ್ಮದಿಂದ ಮಾಡಿರ್ತಕ್ಕಂಥ ಪಾದರಕ್ಷೆ ಹಾಕೊಂಡ. ಬಿಗಿ ಕಟ್ಟಿನೋ ಅವನ್ ಹಾಕೊಂಡಿರ್ತಕ್ಕಂಥ ಆನೆಯ ಪಾದರಕ್ಷೆ ನೀವು ಊಹೆ ಕೂಡ ಮಾಡ್ಕೊಳಕ್ ಆಗಲ್ಲ. ಆ ಪಾದರಕ್ಷೆಯನ್ನ 4 ಜನ ಸೈನಿಕರು ಎತ್ಕೊಂಡು ಬಂದಿದ್ರಂತೆ ಅವನ ಕಾಲಿಗೆ ಕಟ್ಲಿಕ್ಕೆ. ಅಷ್ಟು ಭಾರವಾದಂತಹ ಪಾದರಕ್ಷೆ. ಅಂದ್ರೆ ಆ ವ್ಯಕ್ತಿ ಇನ್ನೆಷ್ಟು ದೃಢಕಾಯನಾಗಿರ್ಬೋದು.
ಭೀಷ್ಮನ ನೆಚ್ಚಿನ ಸಾರಥಿ ರಥವನ್ನ ಚೆನ್ನಾಗಿ ತೊಳಿತಾ ಇದ್ದಾನೆ. ರಥಚಕ್ರಗಳಿಗೆ ಎಣ್ಣೆಯನ್ನ ಲೇಪಿಸ್ತಾ ಇದ್ದಾನೆ. ಅಚ್ಚು ಗಾಲಿಗಳನ್ನ ಪರೀಕ್ಷಿಸ್ತಾ ಇದ್ದಾನೆ. ಕಡಾಣಿಗಳನ್ನ ಪರೀಕ್ಷಿಸ್ತಾ ಇದ್ದಾನೆ. ಕುದುರೆಗಳಿಗೆ ಹೊಸ ಲಗಾಮನ್ನ ಹಾಕ್ತಾ ಇದ್ದಾನೆ. ಭೀಷ್ಮ ಕೂಡುವ ಆಸನವನ್ನ ಸುಖವಾಗಿರುವಂತೆ ಮೃದುವಾದ ಬಟ್ಟೆಯನ್ನ ಹಾಕ್ತಾ ಇದ್ದಾನೆ. ರಥವನ್ನ ಸ್ವರ್ಣಾಭರಣಗಳಿಂದ ಅಲಂಕೃತಿಸ್ತಾ ಇದ್ದಾನೆ. ಪುಷ್ಪಾಲಂಕಾರ ಮಾಡ್ತಾ ಇದ್ದಾನೆ. ಎಲ್ಲವನ್ನ ಸಿದ್ಧ ಮಾಡಿ ಕಾಯ್ತಾ ಇದ್ದಾನೆ ಭೀಷ್ಮನ ಆಗಮನಕ್ಕೆ. ಭೀಷ್ಮನ ರಥದ ಮುಂದಗಡೆ 500 ಕುದುರೆ ಸವಾರರು ವ್ಯಾಘ್ರಾಸನಗಳ ಮೇಲೆ ಧನುರ್ಧಾರರಾಗಿ ಹೊರಡ್ಲಿಕ್ಕೆ ಸಿದ್ಧರಾಗಿ ಕಾಯ್ತಾ ಇದ್ದಾರೆ. ಎಲ್ಲರೂ ಆನೆಯಿಂದ ಅಥವಾ ಆನೆ ಚರ್ಮಗಳಿಂದ ಮಾಡಿರ್ತಕ್ಕಂಥ ಕವಚವನ್ನ ಎದೆಗೆ ಹಾಕೊಂಡಿದ್ರೆ ತಲೆಗೆ ಶಿರಸ್ತ್ರಾಣಗಳನ್ನು ಧರಿಸಿದ್ದಾನೆ. ಭೀಷ್ಮನ ರಕ್ಷಕನಾಗಿ ಸ್ವಯಂ ಧೃತರಾಷ್ಟ್ರನ 10 ಪುತ್ರರು ಕುದುರೆಗಳನ್ನ ಹತ್ತಿ ನಿಂತಿದ್ದಾರೆ. ದುಶ್ಯಾಸನನೇ ಅವರಿಗೆ ಮುಖ್ಯವಾಗಿ ಮುಂದೆ ನಿಂತಿದ್ದಾನೆ. ಯಾರು 10 ಜನ? ದುರ್ವಿಷಃ, ದುರ್ಮುಖ, ದುಸ್ಸಹ, ವಿವಿಶಂತಿ, ಚಿತ್ರಸೇನ, ವಿಕರ್ಣ ಇವರೆಲ್ಲರೂ ನಿಂತಿದ್ದಾರೆ. ಅಕ್ಷೋಹಿಣಿ ಪತಿಗಳು ಯಾರ್ಯಾರು? ಭೂರಿಶ್ರವ, ಪುರುಮಿತ್ರ, ಅತಿರಥ, ಸತ್ಯವ್ರತ, ಜಯ, ಶಲ ಎಲ್ಲರೂ ನಿಂತಿದ್ರೆ ಅವರಿಗೆ ಸಾಥ್ ಕೊಡ್ಲಿಕ್ಕೆ 20,000 ರಥಗಳು, ಅಂಭಷ್ಟ, ತ್ರೈಗರ್ತ, ಸವ್ವೀರ, ಗಾಂಧಾರ 12 ಜಾನಪದ ಸೈನ್ಯಗಳು ಕೂಡ ಅವನಿಗೆ ಬೆಂಗಾವಲು ಪಡೆಯಾಗಿ ನಿಂತಿದ್ದಾವೆ. ಸರ್ವ ಸೇನಾನಿ ಪದವಿ ಅಂದ್ರೆ ಸುಮ್ನೆನಾ? ದೇಶದಲ್ಲಿ ಪ್ರಧಾನಮಂತ್ರಿ ಹುದ್ದೆ ಹೇಗೋ ಹಾಗೆ ಯುದ್ಧದಲ್ಲಿ ಸರ್ವಸೇನಾನಿ. ಇವರಲ್ಲದೆ ಇಷ್ಟೇ ಅಲ್ಲ, ಭೀಷ್ಮ ರಥಚಕ್ರಗಳ ರಕ್ಷಕರಿದ್ದಾರೆ. ಆಯುಧಗಳನ್ನ ಎತ್ತಿ ಕೊಡೋರು ಬೇರೆ ಜನ ಇದ್ದಾರೆ. ಆಯುಧಗಳ ವಾಹನಗಳೇ ಬೇರೆ. ವಾಹನದಿಂದ ವಾಹನಕ್ಕೆ ಆಯುಧಗಳನ್ನು ಸಾಗಿಸ್ತಕ್ಕಂಥ ಸಿಬ್ಬಂದಿ ವರ್ಗದವರು ಬೇರೆ. ಭೀಷ್ಮ ರಥದ ಮುಂದೆ ನಗಾರಿ, ಅನಕ, ಪಣವ, ಭೇರಿ, ಮೃದಂಗ ನಾನಾ ವಾದ್ಯಗಳು ಬಾರಿಸ್ತಾ ಇದ್ದಾರೆ. ಕಹಳೆಯನ್ನ ಊದ್ತಾ ಇದ್ದಾರೆ. ಅದಲ್ಲದೆ ಬೇರೆ ವಾದ್ಯಗಳು ಕೂಡ ಸಿದ್ಧವಾಗಿ ನಿಂತಿದೆ. ಭೀಷ್ಮನ ರಥಕ್ಕೆ ಮುಂದೆ ಕುದುರೆ ಸವಾರರು, 100 ಆನೆಗಳ ಗಜಪಡೆ, ರಥದ ಹಿಂದೆ ಸಾಗರದಂತೆ ಕಾಣುತ್ತಿರುವ ಸೇನಾಪಡೆಗಳು ನಿಂತಿದ್ದಾರೆ. ಪದಾತಿ ಸೈನ್ಯ. ಅವರು ಜಯಕಾರವನ್ನ ಹಾಕ್ತಾ ಇದ್ರೆ ಭೂಮಿ ಆಕಾಶಕ್ಕೆ ಕೇಳಿಸ್ತಾ ಇದೆ ಅವರೆಲ್ಲರ ಜಯಘೋಷ. ಗಂಟಲು ಬಿರಿಯುವಂತೆ ಮಹಾವೀರನ ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ಎಲ್ಲರೂ ಭೀಷ್ಮನಿಗಾಗಿ ನಿರೀಕ್ಷಿಸ್ತಾ ಇದ್ರೆ ಭೀಷ್ಮ ಎಲ್ಲವನ್ನ ಮುಗಿಸಿ ಅರಮನೆಯಿಂದ ಬಲಗಾಲನ್ನ ಹೊರಗಡೆ ಇಟ್ಟ ನೋಡ್ತಾ ಇದ್ದಾನೆ. ಒಮ್ಮೆ ತಿರುಗಿ ಅರಮನೆಯನ್ನ ನೋಡ್ತಾ ಇದ್ದಾನೆ. ಕಣ್ಣಲ್ಲಿ ಯಾಕೋ ದುಃಖ. ಹೊರಗೆ ಬಂದ ತಕ್ಷಣ ಸುವಾಸಿನಿಯರು ಅವನಿಗೆ ತಿಲಕವನ್ನ ಹಚ್ಚಿ ಬಂಗಾರದ ಹರಿವಾಣ ಅಂದರೆ ತಟ್ಟೆಯಲ್ಲಿ ಆರತಿಯನ್ನ ಎತ್ತಿ ಅಕ್ಷತೆಯನ್ನ ಹಾಕಿ ವಿಜಯವಾಗಲಿ ಅಂತ ಹರಿಸ್ತಾ ಇದ್ದಾರೆ. ಬ್ರಾಹ್ಮಣರು ವೇದ ಘೋಷ ಮಾಡ್ತಾ ಭೀಷ್ಮನನ್ನ ಆಶೀರ್ವದಿಸ್ತಾ ಇದ್ದಾರೆ. ದುರ್ಯೋಧನ ಭೀಷ್ಮನ ರಥದ ಬಳಿ ಬರಿಗಾಲಿನಲ್ಲಿ ನಿಂತಿದ್ದಾನೆ. ಅದನ್ನು ನೋಡಿ ಮೆಚ್ಚುಗೆ ಆಯ್ತು ಭೀಷ್ಮನಿಗೆ. ನೀಳವಾಗಿದ್ದ ಬಿಳಿ ಗಡ್ಡವನ್ನ ಗಂಟು ಕಟ್ಟಿದ್ದಾನೆ. ಬಾಣ ಪ್ರಯೋಗ ಕಾಲದಲ್ಲಿ ತೊಂದರೆಯಾಗಬಾರದು ಅಂತ ಅವನ ಉದ್ದವಾದ ಗಡ್ಡ ಅಡ್ಡ ಬರಬಾರದು ಅಂತ ಗಡ್ಡವನ್ನ ಗಂಟು ಹಾಕಿದ್ದಾನೆ. ಬಂದವನು ದುರ್ಯೋಧನನ ಬೆನ್ನು ತಟ್ಟಿ, ನನ್ನ ಕೈಲಾದದ್ದು ನಾನು ಮಾಡ್ತೇನೆ. ನಿನ್ನ ಋಣ ಉಂಡ ಈ ಶರೀರ ನಿನ್ನ ಸೇವೆಯಲ್ಲೇ ಸವೆದು ಕೆಳಗೆ ಬಿದ್ದೋಗುತ್ತೆ ಹೊರತು
ಹಿಂದೆ ಯಾವತ್ತೂ ಹೆಜ್ಜೆಯನ್ನ ಇಡಲಾರೆ. ಧರ್ಮಕ್ಕೆ ಜಯವಾಗಲಿ ಅಂತ ಭೀಷ್ಮ ಹೇಳ್ದ. ಬಲಗಾಲನ್ನ ಮುಂದಿಟ್ಟು ರಥದಲ್ಲಿ ಹತ್ತಿ ತಲೆ ಬಗ್ಗಿಸಿ ಕುಳಿತುಕೊಂಡು ಕೃಷ್ಣನಿಗೆ ನಮಸ್ಕಾರವನ್ನ ಮಾಡ್ದ ಮನಸ್ಸಿನಲ್ಲೇ. ಹಣೆಯಲ್ಲಿ ಶುಭ್ರವಾದ ಬಿಳಿ ನಾಮವನ್ನ ಧರಿಸಿದ್ದಾನೆ ಭೀಷ್ಮ. ಅವನ ಮುಖದಲ್ಲಿರುವ ತೇಜಸ್ಸು ಅವನ ಧರ್ಮ ಪಕ್ಷವನ್ನ, ಒಳ್ಳೆಯತನವನ್ನ ಬಿಂಬಿಸ್ತಾ ಇದೆ. ಒಮ್ಮೆ ಸುತ್ತಮುತ್ತಲೂ ನೋಡ್ತಾನೆ ಭೀಷ್ಮ. ನೋಡಿ ಬಲಗೈಯನ್ನ ಬೀಸಿ ಸಾರಥಿಗೆ ಎಚ್ಚರಿಸ್ತಾನೆ, ನಡೆ ಅಂತ. ರಥಕ್ಕೆ ನಡೆಸುವಂತೆ ಸೂಚಿಸಿದ ಕ್ಷಣ ಬಿಳಿ ನಿಶಾನೆಗಳು 20 ಬಾರಿ ಮೇಲಕ್ಕೆ ಎತ್ತಿ ಬೀಸಿದಾಗ ಅಶ್ವಾರೋಹಿ ಸೈನ್ಯ, ಗಜಸೇನೆ, ಭೇರಿ ಕಹಳೆಗಳು ಮುಳುಗುತ್ತೆ, ಶಂಖವಾದ್ಯಗಳು ಊದಲಾಯಿತು. ಭೀಷ್ಮನ ರಥ ಮೊದಲು ನಿಧಾನವಾಗಿ ಚಲಿಸ್ತಾರೆ, ನಂತರ ವೇಗವಾಗಿ ಕುರುಕ್ಷೇತ್ರದತ್ತ ವಾಯು ವೇಗದಲ್ಲಿ ಹೋಗ್ತಾ ಇದೆ. ಮುಂದಕ್ಕೆ ಹೋಗ್ತಾ ಇದೆ. ಅಷ್ಟೇನಾ ಯುದ್ಧ ಅಂದ್ರೆ? ಬರೀ ಯುದ್ಧನ ಅಲ್ಲ, ಸೈನ್ಯಗಳಿಗೆ ಆಹಾರ ಬೇಕು. ಅದನ್ನ ಬೇಯಿಸ್ಲಿಕ್ಕೆ ಪಾತ್ರೆಗಳು ಹೋಗ್ತಾ ಇದೆ ದೊಡ್ಡ ದೊಡ್ಡ ರಥದಲ್ಲಿ. ಸೌದೆ ಹೋಗ್ತಾ ಇದೆ, ಎಣ್ಣೆ ಹೋಗ್ತಾ ಇದೆ, ತುಪ್ಪ, ಶಯನ, ಪಾನೀಯಗಳು, ಸುಖ ಸಾಧನಗಳು. ಪ್ರಧಾನ ಸೇನಾನಿಗೆ ಹಾಗೂ ಅಕ್ಷೋಹಿಣಿ ಪತಿಗಳಿಗೆ ಯುದ್ಧದಲ್ಲಿ ಏನಾದ್ರೂ ಗೆದ್ರೆ ಅಲ್ಲೇ ಬಹುಮಾನವನ್ನ ನೀಡ್ಲಿಕ್ಕೆ ಬಹುಮಾನ ರತ್ನಖಚಿತ ಆಭರಣಗಳು, ತಾಮ್ರದ ಕೊಪ್ಪರಿಗೆಗಳು, ಅಡುಗೆ ಮಾಡೋರು, ಶುದ್ಧ ಹಸ್ತದ ಸೇವಕರು, ರಾತ್ರಿ ಹೊತ್ತು ಬೆಳಗ್ಲಿಕ್ಕೆ ದೀಪಗಳು, ದೀಪಧಾರಿಗಳು, ದೀವಟಿಗೆಗಳು, ದಾರಿಯಲ್ಲಿ ಅಲ್ಲಲ್ಲಿ ಎಲ್ಲರಿಗೂ ಕೂಡ ನೀರನ್ನ ಕೊಡ್ಲಿಕ್ಕೆ ಆಳು ಕಾಳುಗಳು, ಎಲ್ಲರೂ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಧ್ವಜಗಳು, ಧ್ವಜದಂಡಗಳು, ರಥ ಏನಾದ್ರೂ ಮುರಿದೋದ್ರೆ ಹೊಸ ರಥಗಳು, ಕುದುರೆಗಳು ಸತ್ತಾಗ ಬೇರೆ ಕುದುರೆಯನ್ನ ಕಟ್ಲಿಕ್ಕೆ ಕುದುರೆಗಳು, ಆನೆಗಳು, ಸೈನಿಕರಿಗೆ ಗಾಯವಾದಾಗ ಹಚ್ಲಿಕ್ಕೆ ಔಷಧಿಗಳು, ಅವರನ್ನ ಸೇವೆ ಮಾಡ್ಲಿಕ್ಕೆ ವೈದ್ಯರು, ಶಸ್ತ್ರ ತಯಾರಕರು ಎಲ್ಲರೂ ಹೋಗ್ತಾ ಇದ್ದಾರೆ. ಕೆರೆ, ಕೊಳ, ಕುಂಟೆ ಸಿಕ್ಕ ಕಡೆ ಕುದುರೆಗಳಿಗೆ, ಆನೆಗಳಿಗೆ ನೀರನ್ನ ಕುಡಿಸಿ ಅವರೂ ಕುಡಿದು ಸ್ವಲ್ಪ ಸುಧಾರಿಸಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಚತುರಂಗ ಸೈನ್ಯವು ಎಲ್ಲರನ್ನ ಕಾವಲು ಕಾಯ್ತಾ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಭೀಷ್ಮ ರಥದ ಹಿಂದೆ ಅಕ್ಷೋಹಿಣಿ ನಾಯಕರು, ಸೈನ್ಯ ಭಾಗಗಳು ಹೋಗ್ತಾ ಇದೆ. ಅವರ ಹಿಂದೆ ಸ್ವಯಂ ದುರ್ಯೋಧನ ಹೋಗ್ತಾ ಇದ್ದಾನೆ. ಅವನ ಎಡಕ್ಕೆ ತಮ್ಮಂದಿರು, ಮಿಕ್ಕಂತಹ ಎಲ್ಲ ಸೈನಿಕರಿದ್ದಾರೆ. ದ್ರೋಣಾಚಾರ್ಯ, ಕೃಪಾಚಾರ್ಯ ರಥಗಳು ಹಿಂಬಾಲಿಸ್ತಾ ಇದೆ. ಸೈಂಧವ ರಕ್ಷಕನಾಗಿ ಹೋಗ್ತಾ ಇದ್ದಾನೆ. ಶಲ್ಯ ಮೊದಲೇ ಹೋಗ್ಬಿಟ್ಟಿದ್ದ. ದೂರದಿಂದ ನೋಡಿದಂತಹ ಯಾರು ಹೇಗೆ ಕಂಡಿಡಿಬೋದಿತ್ತು ಅಂದ್ರೆ ಅವರವರ ಧ್ವಜದ ಮೇಲಿರ್ತಕ್ಕಂಥ ಲಾಂಛನದಿಂದ ಕಂಡಿಡಿತಾ ಇದ್ರು. ಅಂದ್ರೆ ರಥದ ಮೇಲೆ ಧ್ವಜ ಇರುತ್ತೆ, ಧ್ವಜದ ಮೇಲೆ ಲಾಂಛನ, ಆ ಲಾಂಛನವನ್ನ ನೋಡಿ ಯಾವ ವೀರ ಅಂತ ಕಂಡಿಡಿತಾ ಇದ್ರು. ಕೃಪನ ರಥಧ್ವಜದಲ್ಲಿ ಎತ್ತಿನ ಗುರುತು, ಆ ಎತ್ತಿನ ಗುರುತು ಇರುತ್ತೋ ಅವನೇ ಕೃಪಾಚಾರ್ಯ. ನೀಲಿ ಬಣ್ಣದ ಧ್ವಜ, ಕಮಂಡುಲುವಿನ ಚಿಹ್ನೆ ಇದ್ರೆ ಅದು ದ್ರೋಣಾಚಾರ್ಯ. ಯಜ್ಞವೇದಿಯ ಚಿಹ್ನೆ ಇದ್ರೆ ಅವನೇ ಅಶ್ವತ್ಥಾಮ. ಸರ್ಪಧ್ವಜ ಅಥವಾ ಉರಗ ಪತಾಕ ಅಂತ ಹೆಸರು ಇದ್ರೆ ಅದರಲ್ಲಿ ದುರ್ಯೋಧನ ಇರ್ತಾನೆ. ಹೀಗೆ ಒಬ್ಬೊಬ್ಬರ ರಥದ ಧ್ವಜವನ್ನ, ಚಿಹ್ನೆಯನ್ನ ನೋಡಿ ವೀರರನ್ನ ಕಂಡಿಡಿತಾ ಇದ್ರು. ಶತ್ರುಗಳಿಗೆ ಅಭೇದ್ಯವಾದಂತಹ ವ್ಯೂಹ. ಮಾನುಷ, ದೈವ, ಗಾಂಧರ್ವ ಹೀಗೆ ಎಲ್ಲರೂ ಇದ್ದಂತಹ ಸೇನೆ ಕೌರವ ಸೇನೆ. ಒಂದು ದಿನದ ಪ್ರಯಾಣದ ನಂತರ ಕುರುಕ್ಷೇತ್ರವನ್ನ ಸೇರಿ ಹಿರಣ್ಯವತಿಯ ಪಶ್ಚಿಮ ದಡವನ್ನ ಸೇನೆ ಮುಟ್ಟುತ್ತೆ.
ಶಿಬಿರಗಳನ್ನ ಹಾಕ್ತಾ ಇದ್ದಾರೆ ಎಲ್ಲ ತಂಗ್ಲಿಕ್ಕೆ, ಅದನ್ನ ಡೇರೆ ಅಂತ ಕರಿತೀವಿ. ಶತ್ರುಗಳು ಒಳಬಾರದಂತೆ ರಕ್ಷಣೆಗೆ ಸೈನಿಕರು ನಿಂತಿದ್ದಾರೆ. ಅವರಿಗೆ ಅಡಿಗೆ, ಸೌದೆ, ಸೇನೆ ಎಲ್ಲ ಸಿಗೋ ತರ ಏರ್ಪಾಡನ್ನ ಮಾಡಿದ್ದಾರೆ. ದುರ್ಯೋಧನನೇ ಸ್ವಯಂ ಹೇಳ್ತಾ ಇದ್ದಾನೆ, ಯಾರಿಗೂ ಯಾವುದೇ ಕೊರತೆ ಆಗಬಾರದು. ಹೀಗೆ ಕೌರವರ ಸೇನೆ ಕುರುಕ್ಷೇತ್ರಕ್ಕೆ ಬಂದು ತಲುಪಾಯಿತು. ಈ ಕಡೆ ಉಪಪ್ಲವ್ಯ ಅಂದ್ರೆ ಪಾಂಡವರ ಶಿಬಿರದಲ್ಲಿ ಏನಾಗ್ತಾ ಇದೆ, ಅಲ್ಲೂ ಕೂಡ ಸೇನೆ ಪ್ರಯಾಣಕ್ಕೆ ಏರ್ಪಾಡಾಗ್ತಾ ಇದೆ. ಎಲ್ಲಕ್ಕಿಂತ ಮೊದಲು ಭೀಮಸೇನನ ಭಯಂಕರ ರಥ, ಅದರ ಹಿಂದೆ ದೃಷ್ಟದುಮ್ನ, ಅವನ ಹಿಂದೆ ನಕುಲ, ಸಹದೇವ, ದೃಷ್ಟಕೇತು, ಮಧ್ಯದಲ್ಲಿ ವಿರಾಟ, ಶಿಖಂಡಿ, ಅವನ ಹಿಂದೆ ಸ್ವಯಂ ಅರ್ಜುನ, ಯುಯುಧಾನ, ಯುಧಿಷ್ಠಿರ, ದೃಪದ, ಪಾಂಡವೇಯರು, ಅಭಿಮನ್ಯು, ಸಾತ್ಯಕಿ, ಚೇಕಿತಾನ, ಹೀಗೆ ಒಬ್ಬರ ಹಿಂದೆ ಒಬ್ಬರಂತೆ ಎಲ್ಲರೂ ಅಣಿಯಾಗ್ತಾ ಇದ್ದಾರೆ. ಇಲ್ಲೂ ಕೂಡ ರಥಚಕ್ರದ ರಕ್ಷಕರಿದ್ದಾರೆ, ಆಯುಧ ವಾಹಕರಿದ್ದಾರೆ, 10,000 ಗಜ ಸೈನ್ಯ, ಶತಸಹಸ್ರ ಪದಾತಿಗಳು, ಲಕ್ಷಾಂತರ ಅಶ್ವ ಸೈನ್ಯ, ಸೇನೆ ಸಾಗರದಂತೆ ನಿಂತಿದೆ ಪಾಂಡವರ ಪಾಳೆಯದಲ್ಲೂ ಕೂಡ. ಧರ್ಮಪುತ್ರನಾಗಿರುವ ಯುಧಿಷ್ಠಿರ ಸಂಧ್ಯಾ ವಂದನೆ ಸ್ನಾನಗಳನ್ನ ಮುಗಿಸ್ಕೊಂಡು ಶುಭ್ರ ವಸ್ತ್ರಧಾರಿಯಾಗಿ ಅರಮನೆಗೆ ಬರ್ತಾ ಇದ್ದಾನೆ. ಅಣ್ಣ ಬಂದ ವಿಚಾರ ತಮ್ಮಂದಿರೂ ಕೂಡ ಬಂದು ನಿಂತಿದ್ದಾರೆ. ದ್ರೌಪದಿ ದೇವಿ ಮಿಕ್ಕಂತಹ ಎಲ್ಲ ರಾಣಿಯರು ಬಂದಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಪತಿಗಳಿಗೆ ತಿಲಕವನ್ನ ಇಟ್ಟು ಆಶೀರ್ವದಿಸ್ತಾ ಇದ್ದಾರೆ. ದ್ರೌಪದಿ 5 ಜನ ಪಾಂಡವರಿಗೂ ದೀಪಾರಾತಿಯನ್ನ ಎತ್ತಿದ್ಲು. ಅಕ್ಷತೆಯನ್ನ ಅವರ ತಲೆಗಳ ಮೇಲೆ ಹಾಕಿ ಹೇಳ್ತಾ ಇದ್ದಾಳೆ, ಏನಂತ? ಶತ್ರುಗಳನ್ನ ಸಂಹರಿಸಿ ವಿಜಯಿಗಳಾಗಿ ಬನ್ನಿ, ವಿಜಯೀ ಭವತು, ನಿಮ್ಮದೇ ವಿಜಯ ನಿಮ್ಮದಾಗಲಿ. ಯಾವಾಗ ಅವಳು ವಿಜಯ ಅಂತ ಹೇಳಿದ್ಲು, ವಿಚಿತ್ರ ಶಕ್ತಿ ಸ್ವರೂಪಿಣಿಯಾಗಿ ದ್ರೌಪದಿ ಕಾಣ್ತಾಳೆ ಪಂಚಪಾಂಡವರಿಗೆ. ಯಾಕಂದ್ರೆ ಅಗ್ನಿ ಸಂಜಾತಿಯವಳು, ಶಕ್ತಿ ಸ್ವರೂಪಿಣಿ, ಹೆಣ್ಣಿನ ರೂಪದಲ್ಲಿ ಇರ್ತಕ್ಕಂಥ ದೇವಿಯ ಅವತಾರ ಕೂಡ. ಮಿಂಚಿನ ಆವೇಶಕ್ಕೆ 5 ಜನರು ಕೂಡ ನಮಸ್ಕಾರವನ್ನ ಮಾಡ್ತಾರೆ. ದುಷ್ಟದುಮ್ನ ಕವಚ ಶಿರಸ್ತ್ರಾಣಗಳನ್ನ ಧರಿಸಿ ಅಲ್ಲಿಗೆ ಬಂದು ಸಿದ್ಧನಾಗ್ತಾನೆ. ಯಾಕಂದ್ರೆ ಸರ್ವಸೇನಾನಿ ಅವನೇ ಆಗಿದ್ದ. ದೃಪದ ಮಹಾರಾಜ ಅಂದು ಪರಶಿವನ ರುದ್ರ ಮುಖವನ್ನ ಹೋಲುವಂತೆ ಮೆರೀತಾ ಇದ್ದ. ಆ ವೇಷಭೂಷಣಗಳಲ್ಲಿ ನೋಡಿದವರು ದೃಪದನನ್ನ ವಯಸ್ಸಾಗಿದೆ ಅಂತ ಯಾರೂ ಹೇಳಿಕ್ ಸಾಧ್ಯ ಇಲ್ಲ. ಶಿಖಂಡಿ ನಗ್ತಾ ಹಿಂಬಾಲಿಸ್ತಾ ಇದ್ದಾನೆ. ಅವನ್ ಕೆಲ್ಸನೇ ಯಾವಾಗ್ಲೂ ನಗ್ತಾ ಇರೋದು. ಸುಂದರ ವದನನಾಗಿರ್ತಕ್ಕಂಥ ವೀರ ಶಿಖಂಡಿ. ಹುಟ್ಟುತ್ತಾ ಅವನು ಹೆಣ್ಣಾಗಿ ಹುಡ್ತಾನೆ, ಆದ್ರೆ ಮುಂದೆ ಗಂಡಾಗಿ ಪರಿವರ್ತನನಾಗ್ತಾನೆ. ಹಾಗಾಗಿ ಆತನನ್ನ ಶಿಖಂಡಿ ಅಂತ ಕರೀತಾರೆ. ವೃದ್ಧ ದೃಪದ 2 ನೀಳ ಬಾಹುಗಳನ್ನ ದೃಷ್ಟ ದುಮ್ನ ಶಿಖಂಡಿಯರ ಹೆಗಲ ಮೇಲೆ ಹಾಕಿ ಹೇಳ್ತಾ ಇದ್ದಾನೆ, ಮಕ್ಕಳ, ಕೌರವ ಸೇನೆಯ 2 ದೊಡ್ಡ ಗ್ರಹಗಳನ್ನ ಪುಡಿ ಮಾಡಲು ಹುಟ್ಟಿರ್ತಕ್ಕಂಥ ಉಲ್ಕಾ ಜ್ವಾಲೆಗಳು ನೀವು. ದ್ರೌಪದಿಯ ಪ್ರತಿಜ್ಞೆ ಪೂರೈಸ್ತಕ್ಕಂಥ ಹೊಣೆ ನಿಮ್ಮ ಮೇಲಿದೆ. ಯುದ್ಧ ಭೂಮಿಯಲ್ಲಿ ಮತ್ತೆ ಮತ್ತೆ ಭೇಟಿಯಾಗ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಇಲ್ಲೇ ಹೇಳೋದನ್ನ ಹೇಳಿ ಮುಗಿಸ್ಬಿಡ್ತೀನಿ. ದ್ರೋಣ ಭೀಷ್ಮರಿಗೆ ಮೃತ್ಯುಗಳಾಗಿ ಹುಟ್ಟಿರ್ತಕ್ಕಂಥ ನೀವು ಕೌರವ ಸೇನೆಯನ್ನ ಧೂಳೀಪಟ ಮಾಡ್ಬಿಡಿ. ದೃಷ್ಟದುಮ್ನ ಹುಟ್ಟಿರದೆ ದ್ರೋಣನ ಸಂಹಾರಕ್ಕಾಗಿ, ಶಿಖಂಡಿ ಹುಟ್ಟಿರದೆ ಭೀಷ್ಮನ ಸಂಹಾರಕ್ಕಾಗಿ ಈ ಸತ್ಯ ಜಗತ್ತಿಗೆ ಗೊತ್ತಿತ್ತು. ಹಾಗಾಗಿ ಈ ಮಾತನ್ನ ಹೇಳ್ದ. ಭೀಮಾರ್ಜುನರು ಕವಚವನ್ನ ಕಟ್ಕೊಳ್ತಾ ನಾವಿದ್ದೇವೆ ಅಂತ ನಗುತ್ತಾ
ಅವರೊಟ್ಟಿಗೆ ಸೇರ್ತಾರೆ. ಈ ಕಡೆ ಶ್ರೀಕೃಷ್ಣ ಸಾತ್ಯಕಿಯ ಜೊತೆ ಬಂದು ಸೇರ್ತಾನೆ. ಎಳೆ ಸೂರ್ಯನ ಹೊಂಬಿಸಿಲ ಬಣ್ಣದ ಪೀತಾಂಬರಧಾರಿಯಾದ ಶ್ರೀಕೃಷ್ಣ ತಾನೇ ನಾರಾಯಣ ಅಂತ ಸಾರುವ ಉಪನಿಷತ್ತಿನ ರೀತಿ ಅಡಿಯಿಂದ ಮುಡಿಯವರೆಗೆ ಬಂಗಾರದ ಬೊಂಬೆಯಂತೆ ಸಕಲ ಭುವನ ಸುಂದರನಾಗಿ ಕಂಗೊಳಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಸುಂದರವಾದ ಕಿರೀಟವನ್ನ ಧರಿಸಿದ್ದಾನೆ. ಆ ಸುಂದರವಾದ ಕಿರೀಟದ ಮೇಲೊಂದು ನವಿಲುಗರಿ ಅವನ ಕೋಮಲ ವಕ್ರ ಕೇಶಯುಕ್ತವಾದಂತಹ ಶಿರಸ್ಸನ್ನು ಅಲಂಕರಿಸಿದೆ. ಶತ್ರುಗಳಿಗೂ ಚಿತ್ತ ಚಾಂಚಲ್ಯವನ್ನು ಉಂಟು ಮಾಡ್ತಕ್ಕಂಥ ಅವನ ನಗು, ಅವನ ದಿವ್ಯವಾದ ಸೌಂದರ್ಯ, ಯುದ್ಧದ ಯಾವ ತೀಕ್ಷ್ಣ ಆಯುಧ ಶಕ್ತಿಗೂ ಕೂಡ ಕಮ್ಮಿ ಇರಲಿಲ್ಲ. ಅವನು ಯುದ್ಧ ಮಾಡೋದ್ ಬೇಕಾಗಿರ್ಲಿಲ್ಲ. ಒಮ್ಮೆ ನಕ್ಕಿದ್ರೆ ಸಾಕಾಗಿತ್ತು. ನೇರವಾಗಿ ದೃಷ್ಟಿ ಇಟ್ಟು ಯಾರಾದ್ರೂ ನೋಡಿದ್ರೆ ಸಾಕಾಗಿತ್ತು ಅವನನ್ನ. ಅವನ ಪಾದಕ್ಕೆ ಶರಣು ಅಂದ್ಬಿಡ್ತಿದ್ರು. ಎಡಗೈಯಲ್ಲಿ ಕುದುರೆ ನಡೆಸುವ ಬಂಗಾರದ ಚಾವಟಿಯನ್ನ ಹಿಡ್ಕೊಂಡಿದ್ದಾನೆ. ಯಾಕಂದ್ರೆ ಅವನು ಸಾರಥಿಯ ಹುದ್ದೆಯನ್ನ ಪಡ್ಕೊಂಡ ಪಾಪ. ಬಂಗಾರದ ಚಾವಟಿ. ಬಲಗೈಯಲ್ಲಿ ಪಾಂಚಜನ್ಯವನ್ನ ಹಿಡ್ಕೊಂಡಿದ್ದಾನೆ. ರಥವನ್ನ ಹತ್ತಿದ ಶ್ರೀಕೃಷ್ಣ ರಥದ ಮೇಲೆ ಕುಳಿತಿದ್ದಾನೆ. ತಿರುಗಿ ಹೇಳ್ತಾ ಇದ್ದಾನೆ, ಸಿದ್ಧರಿದ್ದೀರಾ ಅಂತ. ಎಲ್ಲರೂ ನಗೆಯನ್ನ ಬೀರಿದ್ರು ಕೃಷ್ಣನನ್ನ ನೋಡಿ. ದ್ರೌಪದಿಯ ಕಡೆ ಒಮ್ಮೆ ತಿರುಗಿ ನೋಡ್ತಾನೆ ಕೃಷ್ಣ. ಕಂಗಳಲ್ಲಿ ಆನಂದದ ತೃಪ್ತಿ, ಧನ್ಯತೆ ಇರುತ್ತೆ ದ್ರೌಪದಿಗೆ. ಕೃಷ್ಣನನ್ನ ಸ್ತುತಿಸಿದ್ಲು ನೋಡಿ. ಅವಳಿಗೆ ಕೃಷ್ಣೆ ಅಂತ ಕರೀತಾ ಇದ್ರು. ಯಾರಿಗೆ? ದ್ರೌಪದಿಗೆ. ಯಾಕೆ? ಅವಳ ಬಣ್ಣವೂ ಕೂಡ ಕಪ್ಪು, ಅಗ್ನಿಯಿಂದ ಉದ್ಭವಳಾಗಿ ಬಂದಂತವಳು. ಆದ್ರೆ ಅತಿರೂಪ ಲಾವಣ್ಯವತಿ. ಕಪ್ಪಾಗಿದ್ರ ಮಾತ್ರಕ್ಕೆ ಅವರು ಕುರೂಪರಲ್ಲ. ಅತಿ ರಮಣೀಯವಾದಂತಹ ಲಕ್ಷಣ ಉಳ್ಳವರೇ ಅತಿ ಸುಂದರರು. ಆ ಲಕ್ಷಣ ದ್ರೌಪದಿಗಿತ್ತು. ಅವಳು ಮನಸ್ಸಲ್ಲೇ ಕೃಷ್ಣನನ್ನು ಸ್ತುತಿಸಿದ್ಲು. ದ್ರೌಪದಿ ಹೇಳ್ತಾ ಇದ್ದಾಳೆ, ಅಣ್ಣ, 13 ವರ್ಷದ ಹಿಂದಿನ ಒಂದು ಮಾತನ್ನ ನೆನಪು ಮಾಡ್ಲ ಅಣ್ಣ. ದ್ಯೌಪತೇತ್ ಹಿಮರ್ವಾ ಶಿರ್ಯೇತ್ ಪೃಥಿವಿ ಶಕಲೀ ಭವೇತ್. ಆಕಾಶವೇ ಕಳಚಿ ಬಿದ್ದರೂ ಬಿದ್ದೀತು, ಹಿಮವಾದ ಪರ್ವತ ಒಡೆದು ಚೂರಾದರೂ ಆದೀತು, ಇಡೀ ಭೂಮಿಯೇ ಪುಡಿ ಪುಡಿ ಆದೀತು ಅಂತ ನೀನೇ ಹೇಳಿದ್ದೆ. ಯಾಕೆ ಈ ಮಾತನ್ನು ಹೇಳಿದ್ದೆ? ಯಾಕೆ ಅಂದ್ರೆ ನಿನ್ನ ಪ್ರತಿಜ್ಞೆ ನೆರವೇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಮಾತನ್ನು ಹೇಳಿದ್ದೆ. ಆ ಸಮಯ ಬರ್ತಾ ಇದೆ ಅಲ್ವಾ ಅಣ್ಣ? ತಂಗಿ, ಬಹುದಿನಗಳಿಂದ ನಾನು, ನೀನು, ನಿನ್ನ ಪತಿಗಳು ಎಲ್ಲರೂ ಕಾಯ್ತಾ ಇರ್ತಕ್ಕಂಥ ಸುಮುಹೂರ್ತ ಇದು. ಇವತ್ತು ಬಂದಿದೆ. ನೀನು ಮುಡಿಯನ್ನ ಬಿಚ್ಚಿದ್ದೀಯ. ಆ ಮುಡಿಗೆ ಹೂವನ್ನ ಮುಡಿದು ಮುಡಿಯನ್ನ ಕಟ್ಸೋ ಜವಾಬ್ದಾರಿ ನಂದು. ಪಾಂಡವರ ಕಡೆ ಒಮ್ಮೆ ನೋಡ್ತಾನೆ. ಈ ಸಲ ಇವರು ಬಿಟ್ಟರು ಕೌರವರನ್ನ ನಾನು ಬಿಡಲಾರೆ ತಂಗಿ ಅಂತ ಸಮಾಧಾನವನ್ನ ಮಾಡ್ದ. ಧೌಮ್ಯರು ಬಂದು ಪಾಂಡು ವೀರರನ್ನೆಲ್ಲ ಮಂತ್ರಗಳಿಂದ ಹರಿಸಿದ್ರು. ಸ್ವಯಂ ವೇದವ್ಯಾಸರು ಪ್ರತ್ಯಕ್ಷರಾದ್ರು ಪಾಂಡವರ ಮುಂದೆ. ಹೇಳ್ತಾ ಇದ್ದಾರೆ, ಧರ್ಮರಾಯ, ಧರ್ಮಪುತ್ರ, ಧರ್ಮಕ್ಕೆ ಜಯ. ಧರ್ಮ ಮಾರ್ಗವನ್ನ ಬಿಡಬೇಡ. ಸೈನ್ಯ ಚಿಕ್ಕದೆಂದು ಅಧೈರ್ಯ ಪಡಬೇಡ. ಸಂಖ್ಯೆ ಮುಖ್ಯವಲ್ಲ, ಯೋಧರ ಹರ್ಷ ಮುಖ್ಯ, ಆತ್ಮವಿಶ್ವಾಸ ಮುಖ್ಯ. ಹರ್ಷಕ್ಕೆ ಧರ್ಮದಲ್ಲಿದ್ದೇವೆ ಅನ್ನೋ ನೆಮ್ಮದಿಯೇ ಆಧಾರ. ಅರ್ಥ ಮಾಡ್ಕೋ. ಹಿಂದೆ ದೇವಾಸುರ ಯುದ್ಧ ಆಗುತ್ತೆ, ರಾಕ್ಷಸರಿಗೂ ದೇವತೆಗಳಿಗೂ ಯುದ್ಧ ಆಗುತ್ತೆ. ಇಂದ್ರದೇವ ಚಿಂತೆಯಲ್ಲಿ ಕೂತಿರ್ತಾನೆ. ದೇವತೆಗಳ ಸಂಖ್ಯೆ ಕಡಿಮೆ ಇದೆ, ರಾಕ್ಷಸರ ಸೇನಾಬಲ ಹೆಚ್ಚಿದೆ, ಹೇಗೆ ಗೆಲ್ಲೋದು ಅಂತ. ಆ ಯುದ್ಧ ಕಾಲದಲ್ಲಿ ನಾರದ್ರು ಬಂದ್ರು, ಕೇಳ್ತಾರೆ, ಇಂದ್ರ ಏನಾಯ್ತಪ್ಪ? ದೇವ ಮುನಿಗಳೇ,
ದೇವತೆಗಳ ಸಂಖ್ಯೆ ಕಡಿಮೆ ಇದೆ, ರಾಕ್ಷಸರ ಸಂಖ್ಯೆ ಹೆಚ್ಚಿದೆ, ನಮ್ಮಿಬ್ಬರಿಗೂ ಯುದ್ಧವಾದಾಗ ಹೀಗೆ ಗೆಲ್ಲೋದು ಅಂತ. ಆಗ ನಾರದರು ಹೇಳ್ತಾರೆ, ಅಲ್ಪಾಯಾಂಬ ಮಹತ್ಯಾಂಬ ಸೇನಾಯಾಮಿತಿ ನಿಶ್ಚಯ ಹರ್ಷೋ ಯೋಧ ಗಣಸ್ತೈಕ್ಯೋ ಜಯಲಕ್ಷಣ ಮುಚ್ಯತೆ ನ ಬಾಹುಳ್ಯೇನ ಸೇನಾಯ ಜಯೋ ಭವತಿ ನಿತ್ಯಶಃ ಅಧ್ರುವೋ ಹಿ ಜಯೋ ನಾಮ ದೈವ ಚಾಂತ್ರಪರಾಯಣಂ. ಗೆಲ್ಲೋರು ಬಲವೀರ್ಯಗಳಿಂದ ಗೆಲ್ಲಬಹುದು ಅಂತ ಅನ್ಕೊಂಡ್ರೆ ಅದು ದಡ್ಡತನ. ಸತ್ಯ ಇರಬೇಕು, ಕಾರುಣ್ಯ ಇರಬೇಕು, ಮೌಲ್ಯ ಗೊತ್ತಿರ್ಬೇಕು, ದೈವದ ಬಲ ಇರಬೇಕು, ಧರ್ಮ ನಮ್ಮಲ್ಲಿದ್ರೆ ಗೆಲುವು ನಮ್ಮದಾಗುತ್ತೆ. ಇದೆಲ್ಲ ನಿಮಗಿದೆ, ಗೆದ್ದು ಬನ್ನಿ ಎಂದಿದ್ರು ನಾರದರು. ಅದೇ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಧರ್ಮರಾಯ. ಶುಭವಾಗಲಿ ಅಂತ ಹರಸಿ ಅಂತರ್ಧಾನರಾದ್ರು ವೇದವ್ಯಾಸರು. ಈ ಕಡೆ ಸ್ವಯಂ ಶ್ರೀಕೃಷ್ಣನೇ ಹೋಗಿ ಅರ್ಜುನನ ರಥದ ಸಿದ್ಧತೆಯನ್ನು ಪರೀಕ್ಷಿಸ್ತಾ ಇದ್ದಾನೆ. ಸರಿಯಾಗಿದೆಯಾ ರಥ ಅಂತ. ರಥದ ಚಕ್ರಗಳು, ಅದರ ಕೀಲುಗಳು, ಧ್ವಜದಂಡ, ಅವನು ಕೂತ್ಕೊಳ್ತಕ್ಕಂಥ ಆಸನ, ಸಾರಥಿಯ ಆಸನ ಎಲ್ಲ ಸಿದ್ಧವಾಗಿದ್ಯಾ ಅಂತ ನೋಡ್ತಾ ಇದ್ದಾನೆ, ಸರಿಯಾಗಿದ್ಯಾ ಅಂತ ನೋಡ್ತಾ ಇದ್ದಾನೆ. ಅರ್ಜುನನ ರಥ ಸಾಮಾನ್ಯವಾದಂಥದ್ದಲ್ಲ ಅಂತ ನಿಮ್ಮೆಲ್ರಿಗೂ ಗೊತ್ತು. ಅದು ಅಗ್ನಿದತ್ತ ರಥ, ಅಂದ್ರೆ ಕಾಂಡವ ವನದ ಬಳುವಳಿಯಾಗಿ ಅಗ್ನಿದೇವ ಕೊಟ್ಟಂತಹ ರಥ. ಆ ರಥಕ್ಕೆ ಬಿಳಿ ಕುದುರೆಗಳನ್ನ ಕಟ್ತಾ ಇದ್ದಾನೆ ಶ್ರೀಕೃಷ್ಣ. ಅವು ಪ್ರೀತಿಯಿಂದ ಅವನ ಮೈ ನೆಕ್ಕುವಂತೆ ಮುಖವನ್ನ ತಿರುಗಿಸ್ತಾ ಇದೆ. ಆಗ ಕುದುರೆಗಳಿಗೆ ಹೇಳ್ತಾ ಇದ್ದಾನೆ ಕೃಷ್ಣ, ಈಗ ಬೇಡ, ಮುಂದೆ ಸಮಯ ಇದೆ. ಅರ್ಜುನ ಅಣ್ಣಂದರಿಗೆ ನಮಸ್ಕಾರವನ್ನ ಮಾಡ್ದ, ಹೊರಗಡೆ ಬಂದ. ಕೃಷ್ಣನನ್ನ ಪ್ರೇಮ ಭಾವದಿಂದ ನೋಡಿದಂತಹ ಅರ್ಜುನನ ಕಂಗಳಲ್ಲಿ ಕೊಂಚ ನೀರಿತ್ತು. ಕಣ್ಣನ್ನ ಮುಚ್ಚಿ ಆಂಜನೇಯನ ಧ್ಯಾನ ಮಾಡ್ತಾ ಇದ್ದಾನೆ. ಯಾವಾಗ ಆಂಜನೇಯನ ಧ್ಯಾನವನ್ನ ಮಾಡಿದ್ನೋ ಸಾಕ್ಷಾತ್ತಾಗಿಯೇ ವೀರ ಮಾರುತಿ ಬಂದು ಅರ್ಜುನನ ಧ್ವಜದಂಡದಲ್ಲಿ ಕುಳಿತುಕೊಂಡ. ಗಗನವೇ ಬಿರಿಯುವಂತೆ ವೀರಗರ್ಜನೆ ಆಯ್ತು. ಸಮಸ್ತ ಪಾಂಡವ ಸೈನ್ಯಕ್ಕೆ ಹರ್ಷೋದ್ಗಾರ ಆಯ್ತು. ಆಂಜನೇಯನೇ ಬಂದು ಅರ್ಜುನನ ರಥದಲ್ಲಿ ಕುಳಿತಾದ್ಮೇಲೆ ಇನ್ನು ಯಾವ ಭಯ? ಅನಂತರ ಸ್ವಯಂ ಶ್ರೀಕೃಷ್ಣನೇ ರಥದಲ್ಲಿ ಏರಿ ಸಾರಥಿಯ ಜಾಗದಲ್ಲಿ ಕುಳಿತುಕೊಂಡ. ಸಾಮಾನ್ಯ ಸಾರಥಿಯಂತೆ ಕೇಳ್ತಾ ಇದ್ದಾನೆ, ಏನಂತ? ಪ್ರಭು, ರಥವೇರಿ ಕುಳ್ಕೊಳ್ಳ ಅಂತ ಕೃಷ್ಣನನ್ನ ಕೇಳಿದಾಗ ಕೃಷ್ಣ ನಕ್ಕಿ ಕೈಯನ್ನ ಕೊಟ್ಟ. ಅರ್ಜುನ ರಥವೇರಲು ಸಹಾಯವನ್ನ ಮಾಡ್ದ. ಬಲಗಾಳನ್ನ ಮುಂದಿಟ್ಟು ಅರ್ಜುನ ರಥವನ್ನ ಏರಿದ ಕ್ಷಣ ಗಗನದಿಂದ ಪುಷ್ಪವೃಷ್ಟಿ ಆಯ್ತು ಅರ್ಜುನನ ಮೇಲೆ. ಧರ್ಮ, ಭೀಮಾದಿಗಳು, ವಿರಾಟ, ದೃಪದರು, ಸಾತ್ಯಕಿ, ದೃಷ್ಟಕೇತು, ಸಹದೇವ, ಚೇಕಿತಾನ, ಸಮಸ್ತ ಅಕ್ಷೋಹಿಣಿ ಪತಿಗಳು ಕೂಡ ರಥವನ್ನ ಏರಿದ್ರು. ಸೈನ್ಯದ ಉಸ್ತುವಾರಿಯನ್ನ ಮುಂದೆ ಹಿಂದೆ ನೋಡಿ ಬಂದಂತಹ ದೃಷ್ಟದುಮ್ನ ಸರ್ವ ಸೇನಾನಿಯ ರಥದಲ್ಲಿ ಕುಳಿತುಕೊಂಡ. ಅದೂ ಕೂಡ ಅಗ್ನಿರಥ ಆಗಿತ್ತು. ಬೆಳಗಿನ ಸೂರ್ಯ ಕಿರಣಗಳಲ್ಲಿ ಮೇರುವಿನಂತೆ ಹೊಳಿತಾಯ್ತು, ಮೇರು ಪರ್ವತದಂತೆ. ಇತ್ತ ದೃಷ್ಟದುಮ್ನ ಬಲಗೈಯನ್ನ ಬೀಸಿದ ಕ್ಷಣ ಬಿಳಿ ನಿಶಾನೆ ಎಲ್ಲ ಕಡೆ ಬೀಸಿದ್ರು. ಕೃಷ್ಣ ಪಾಂಚಜನ್ಯವನ್ನ ಊದ್ತಾ ಇದ್ದಾನೆ, ಅವನ ಶಂಖವನ್ನ. ಕೃಷ್ಣ ಊದಿ ಆದ ಮೇಲೆ ಅರ್ಜುನ ದೇವದತ್ತವನ್ನ ಊದ್ತಾ ಇದ್ದಾನೆ. ಭೀಮಸೇನ ಗದಾದಂಡವನ್ನ ಮೇಲೆತ್ತಿ ಆಕಾಶಕ್ಕೆ ಎಸೆದು ಅದು ಕೆಳಗಡೆ ಬೀಳ್ಬೇಕಾದ್ರೆ ಸರಿಯಾಗಿ ಹಿಡ್ಕೊಂಡ. ಅಂದ್ರೆ ಸೈನ್ಯ ಹೊರಡಕ್ಕೆ ಸಿದ್ಧರಾಗಿ ಅನ್ನೋ ಸೂಚನೆ. ಹಿರಣ್ವತಿ ನದಿಯ ದಕ್ಷಿಣಕ್ಕೆ ಅವರು ಉತ್ತರಕ್ಕೆ ಹೋಗಿದ್ರು ಕೌರವರು. ಹಿರಣ್ವತಿ ನದಿಯ ಉತ್ತರದಲ್ಲಿ ಇದ್ರೆ ಪಾಂಡವರು ಹಿರಣ್ವತಿ ನದಿಯ ದಕ್ಷಿಣಕ್ಕೆ ಹೊರಟ್ರು.
ಹೊರಟು ನದಿಗೆ ಸಮಸ್ಥಳದಲ್ಲಿರೋದ್ರಿಂದ ನದಿಯನ್ನೇ ಕಂದುಕನನ್ನಾಗುವಂತೆ ಸುತ್ತಿ ಬಳಸುವಂತೆ ಒಂದು ಬಿಡಾರವನ್ನೆಲ್ಲ ನಿರ್ಮಿಸ್ಕೊಳ್ತಾ ಇದ್ದಾರೆ. ಯಾಕೆ? ನದಿಯನ್ನ ದಾಟಿ ಬರ್ಬೇಕು ಶತ್ರುಗಳು ಬಂದ್ರೆ. ಹಾಗಾಗಿ ಇದು ನಮಗೆ ಉತ್ತಮವಾದ ಸ್ಥಳ ಅನ್ನೋ ಆಲೋಚನೆ. ಪ್ರತಿ ಶಿಬಿರದಲ್ಲೂ ಚಳಿ ಆದ್ರೆ ಬೆಂಕಿ ಕಾಯಲು ಬೇಕಾಗ್ತಕ್ಕಂಥ ಭತ್ತದ ಹೊಟ್ಟು ತೌಡುಗಳನ್ನ ಪಾಂಡವ ಸೇನೆ ತಗೊಂಡು ಬಂದಿದೆ. ಸಮೃದ್ಧವಾದಂತಹ ಕುಡಿಯುವ ನೀರು, ಆಹಾರ, ಶಸ್ತ್ರಾಸ್ತ್ರಗಳನ್ನ ಇಟ್ಟಿದ್ದಾರೆ. ಹೋಗೋಷ್ಟ್ರಲ್ಲಿ ರಾತ್ರಿ ಆಗೋಗಿತ್ತು. ನದಿಯಲ್ಲಿ ಸ್ನಾನವನ್ನ ಮುಗಿಸಿ ಮಿತ ಆಹಾರವನ್ನ ತಿಂದು ಮಲ್ಕೊಂಡ್ರು. ಈ ಕಡೆ ದ್ರೌಪದಿ ದೇವಿ ಗೂಢಾಚಾರರನ್ನ ಕೇಳ್ತಾ ಇದ್ದಾಳೆ. ಉಪಪ್ಲವ್ಯದಿಂದ ಹೊರಟಂತವ್ರು ಸುರಕ್ಷಿತವಾಗಿ ಹೋದ್ರ ಅಂತ. ಸುಭದ್ರಾದೇವಿ, ಪಾಂಡವ ಪತ್ನಿಯರು ಎಲ್ಲರೂ ಕೂಡ ರಕ್ಷಣೆಯಲ್ಲಿದ್ದಾರೆ. ದುರ್ಯೋಧನನ ಶಿಬಿರದ ಮೇಲೆ ಸರ್ಪಧ್ವಜ ಹಾರಾಡ್ತಾ ಇದೆ ನದಿಯ ಆ ಕಡೆ. ಉತ್ತರದಲ್ಲಿ ಅವರಿದ್ದಾರೆ, ದಕ್ಷಿಣದಲ್ಲಿ ಇದ್ದಾರೆ. ಬಿಡಾರದಲ್ಲೂ ಕೂಡ ಯಾರಿದ್ದಾರೆ ಅಂತ ಕಂಡುಹಿಡಿಬೇಕು ಅಂದ್ರೆ ಅವರು ಧ್ವಜವನ್ನೇ ನೋಡ್ತಾ ಇದ್ದಿದ್ದು. ನೋಡಿ ಐಡೆಂಟಿಫಿಕೇಶನ್ ಹೇಗಿತ್ತು. ಸರ್ಪಧ್ವಜ ಹಾರಾಡ್ತಾ ಇದೆ, ಈ ಕಡೆ ಅವರವರ ಧ್ವಜಗಳು ಹಾರಾಡ್ತಾ ಇದೆ. ರಾತ್ರಿ ಇವರಿಗಿಂತ ಮೊದಲೇ ತಲುಪಿರ್ತಕ್ಕಂಥ ಕೌರವರು ನೆಮ್ಮದಿಯಾಗಿ ನಿದ್ದೆಯನ್ನ ಮಾಡುವಂತಹ ಸಮಯ. ಜೋರಾದ ಶಬ್ದ, ವಾದ್ಯಗಳ ಮೊರೆತ ಕೇಳಿ ಹೊರಗಡೆ ಬಂದು ನೋಡಿದ್ರೆ ಪಾಂಡವರ ಸೇನೆ ಬಂದು ನಿಂತಿದೆ ದಕ್ಷಿಣ. ಆ ಸೈನ್ಯದ ಸನ್ನಾಹ, ಸಿದ್ಧತೆ, ಉತ್ಸಾಹಗಳನ್ನ ಕಂಡು ದುರ್ಯೋಧನನಿಗೆ ಆಶ್ಚರ್ಯ ಆಯ್ತು. ರಾತ್ರಿ ಮುಗಿತಾ ಬಂತು. ಕಾರ್ತಿಕ ಅಮಾವಾಸ್ಯೆಯ ಸಮಯ, ಪ್ರಾತಃ ಕಾಲ. ಇನ್ನೂ ಕೂಡ ಎಲ್ಲ ತಯಾರು ಮಾಡ್ಕೊಳ್ತಾ ಇದ್ದಾರೆ ಸೇನೆ. ಸಾಮಗ್ರಿಗಳನ್ನ ದೂರ ದೂರದಿಂದ ತಂದು ಹಾಕ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಪಾಂಡವರ ಸೇನಾನಿಯಾಗಿರ್ತಕ್ಕಂಥ ಸರ್ವ ಸೇನಾನಿಯಾದ ಧೃಷ್ಟದ್ಯುಮ್ನ, ಕೌರವರ ಸರ್ವ ಸೇನಾನಿಯಾಗಿರ್ತಕ್ಕಂಥ ಭೀಷ್ಮ ಮಾತಾಡ್ತಾ ಇದ್ದಾರೆ ರಹಸ್ಯ ಭೇಟಿಯಾಗಿ. ಯಾಕೆ ರಹಸ್ಯ ಭೇಟಿ ಆಗ್ಬೇಕು? ಇಬ್ಬರ ಸರ್ವ ಸೇನಾನಿಗಳದ್ದು ಕೆಲವೊಂದು ಮಾತು ಕತೆ ವಿಚಾರ ಅಂತ ಇರುತ್ತೆ, ಅದನ್ನ ಮಾತಾಡಿದ್ರವರು. ಸೂರ್ಯಗ್ರಹಣ ನಾನು ಹೇಳಿದ್ದೆ ನಿಮಗೆ. ಕುರುಕ್ಷೇತ್ರ ಯುದ್ಧ ಆದಾಗ ಒಂದೇ ತಿಂಗಳಲ್ಲಿ ಸೂರ್ಯಗ್ರಹಣನು ಬಂದಿತ್ತು, ಚಂದ್ರಗ್ರಹಣನು ಬಂದಿತ್ತು. ಅಮಾವಾಸ್ಯೆ, ಕಾರ್ತಿಕ ಅಮಾವಾಸ್ಯೆ ಅಂದ್ರೆ ಸೂರ್ಯಗ್ರಹಣ. ಅದಾದ್ಮೇಲೆ 13 ದಿನ ಆದ್ಮೇಲೆ ಚಂದ್ರಗ್ರಹಣ. ಮುಗಿದ 10 ದಿನ ನಂತರವೇ. ಈಗ ಸೂರ್ಯಗ್ರಹಣದಲ್ಲೂ ಮಾಡಕ್ಕಾಗಲ್ಲ, ಚಂದ್ರಗ್ರಹಣದಲ್ಲೂ ಮುಹೂರ್ತ ಇಲ್ಲ. ಯುದ್ಧ ಮಾಡಬಾರ್ದು, ಎರಡೂ ಪಾಳೆಯಕ್ಕೆ ಒಳ್ಳೇದಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಏನು ಮಾಡೋಣ ಅಂದ್ರೆ ಮಾರ್ಗಶಿರ ಶುಕ್ಲ ಪಕ್ಷ ಬರ್ಲಿ, ಕಾರ್ತಿಕ ಮುಗ್ದೋಗ್ಲಿ. ಅಮಾವಾಸ್ಯೆನು ಮುಗ್ದೋಯ್ತು, ಹುಣ್ಣಿಮೆ ಮುಗ್ದೋಯ್ತು, ಕಾರ್ತಿಕ ಮಾಸ ಮುಗ್ದೋದ್ಮೇಲೆ ಮಾರ್ಗಶಿರ ಮಾಸ ಬರುತ್ತೆ. ಶುಕ್ಲ ಪಕ್ಷದ ಏಕಾದಶಿ ದಿನ ಪ್ರಾತಃ ಸೂರ್ಯೋದಯಕ್ಕೆ ಸರಿಯಾಗಿ ಯುದ್ಧ ಪ್ರಾರಂಭ ಆಗ್ಬೇಕು. ಅಲ್ಲಿ ತನಕ ಯಾರು ಯಾರ ಮೇಲೂ ಕೈ ಮಾಡಬಾರ್ದು, ಜಗಳವನ್ನ ಮಾಡಬಾರ್ದು ಅಂತ ಒಪ್ಪಂದ ಆಗ್ತಾ ಇದೆ ಸರ್ವ ಸೇನಾನಿಗಳ ಮಧ್ಯೆ. ಇವರಿಬ್ರು ಮೊದಲು ಮಾತಾಡ್ಕೊಂಡು ನಂತರ ಸಭೆ ಸೇರಿ ದುರ್ಯೋಧನ, ಧರ್ಮಪುತ್ರ, ಕೃಷ್ಣ, ದ್ರೋಣ, ಅಶ್ವತ್ಥಾಮ, ಕೃಪಾ, ಭೀಮಾರ್ಜುನ, ಸಾತ್ಯಕಿಯರ ಸಮ್ಮುಖದಲ್ಲಿ ಒಬ್ಬರಿಗೊಬ್ಬರು ಪ್ರಮಾಣವನ್ನ ಮಾಡ್ತಾ ಇದ್ದಾರೆ. ಆಗ ಧರ್ಮಪುತ್ರ ಹೇಳ್ತಾ ಇದ್ದಾನೆ, ಯುಧಿಷ್ಠಿರ, ಬಾಯಿ ಮಾತಿನಲ್ಲಿ ನಿಂದಿಸ್ತವ್ರನ್ನ ಶತ್ರು ಪಕ್ಷದವರು ಬಾಯಿ ಮಾತಿಂದಲೇ ಉತ್ತರ ಕೊಡ್ಬೇಕು. ಯುದ್ಧ ಮಧ್ಯದಿಂದ ಹಿಂದಿರುಗೋರ್ನ ಹಿಂಬದಿಯಿಂದ ಯಾರು ಹೊಡಿಬಾರ್ದು, ಬೆನ್ನು ತೋರ್ಸೋರ್ಗೆ ಯಾರು ಬಾಣ ಪ್ರಯೋಗ ಮಾಡಬಾರ್ದು. ರಥಿಯೊಡನೆ ಅಶ್ವಾರೋಹಿ ಜೊತೆ, ಗಜಾರೋಹಿ ಜೊತೆ, ಪದಾತಿ ಜೊತೆ ಮಾತ್ರನೇ ಯುದ್ಧ ಮಾಡಬೇಕು. ಕುದುರೆ ಮೇಲೆ ಕೂತಿರೋನು ಆನೆ ಮೇಲೆ ಯುದ್ಧಕ್ಕೆ ಹೋಗ್ಬಾರ್ದು, ಆನೆ ಮೇಲೆ ಕೂತಿರೋರು ಕುದುರೆ ಮೇಲೆ ಯುದ್ಧಕ್ಕೆ ಹೋಗ್ಬಾರ್ದು.
ಪ್ರಹರಿಸುವವನು, ಗದೆ ಬೀಸುವವನು, ಭಲ್ಲೆ ಎಸೆಯುವವನು, ಬಾಣ ಬಿಡಿಯುವವನು ಎದುರಾಳಿಯ ಮೇಲೆ ಪ್ರಯೋಗ ಮಾಡಬೇಕು. ಅವನೇನಾದ್ರೂ ಹೆದ್ರು ಬಿಟ್ರೆ, ಅವನೇನಾದ್ರೂ ಓಡೋಗ್ತಾ ಇದ್ರೆ ಕೈ ಎತ್ತಬಾರ್ದು ಅವನನ್ನ ಹೊಡಿಲಿಕ್ಕೆ. ಒಬ್ಬನ ಜೊತೆ ಇನ್ನೊಬ್ಬನ ಯುದ್ಧ ಮಾಡ್ಬೇಕಾದ್ರೆ ಮೂರನೇ ವ್ಯಕ್ತಿ ತಲೆ ಹಾಕಬಾರ್ದು ಅವ್ರ ಮಧ್ಯೆ. ಶಸ್ತ್ರ ಕೆಳಗಿಟ್ಟು ನಿರಾಯುಧನಾಗಿ ಕವಚ ಹರಿದೋಗಿದ್ರೆ, ಅವನ ಎದೆಯ ಮೇಲೆ ಕವಚ ಇಲ್ಲ ಅಂದ್ರೆ ಕೊಲ್ಲಬಾರ್ದು ಅವನನ್ನ. ರಥದ ಸಾರಥಿ ಮೇಲೆ, ನೊಗಗಳನ್ನ ಹೊರೋರ್ ಮೇಲೆ, ವೈದ್ಯರ ಮೇಲೆ, ಶಸ್ತ್ರಾಸ್ತ್ರಗಳನ್ನ ಸರಬರಾಜು ಮಾಡ್ತಾ ಇರೋರ್ ಮೇಲೆ, ಸೇವಕರ ಮೇಲೆ, ಶಂಕನಾದ್ಯ ನಗಾರಿಯನ್ನ ಊದಿ ಬಾರಿಸೋರ್ ಮೇಲೆ ಯಾರು ಶಸ್ತ್ರ ಅಸ್ತ್ರಗಳನ್ನ ಪ್ರಯೋಗವನ್ನ ಮಾಡಬಾರ್ದು. ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾನೆ. ಆ ಮಾತಿಗೆ ಭೀಷ್ಮ ತಲೆಯನ್ನ ಆಡಿಸಿ, ಇದೆಲ್ಲ ಧರ್ಮ ಯುದ್ಧದ ನಿಯಮ, ನೀನ್ ಹೇಳ್ಬೇಕಾ ಅಂತ ಹೇಳ್ದ. ಆಗ ಧರ್ಮ ಹೇಳ್ತಾನೆ ಇನ್ನೊಂದು ಮಾತು, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಾತ್ರ ಯುದ್ಧದ ಸಮಯ. ಪೂರ್ವ ಸಮ್ಮತಿ ಇದ್ರೆ ಮಾತ್ರ ಒಬ್ರಿಗೊಬ್ರು ಮಾತಾಡ್ಕೊಂಡು ಕತ್ಲಾದ್ಮೇಲೆ ಯುದ್ಧ ಮಾಡಬೇಕು. ದಿನದ ಯುದ್ಧ ಮುಗಿದ ಮೇಲೆ ಇಲ್ಲಿ ಎಲ್ಲರೂ ಮಿತ್ರರೇ ಹೊರತು ಯಾರೂ ಶತ್ರುಗಳಲ್ಲ. ಒಬ್ಬರ ಮುಖ ಒಬ್ಬರು ನೋಡಿದ್ರು, ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡಿದ್ರು, ನಮ್ಮ ಮಧ್ಯೆ ದ್ವೇಷ ಇರಬಾರದು ಅಂತ ಹೇಳ್ದ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಸರಿಯಾಗಿ ಹೇಳಿದೆ ಯುಧಿಷ್ಠಿರ. ಯಾರು ಈ ನಿಯಮಗಳನ್ನ ಮುರಿತಾರೆ ಅವರು ಎದುರಾಳಿಗಳಿಗೆ ನಿಯಮಗಳನ್ನ ವಿಧಿಸುವ ಹಕ್ಕನ್ನು ಕಳ್ಕೊಂತಾರೆ. ವಂಚನೆ ಮೋಸಗಳಿಗಿಳಿದ್ರೆ ಅವರನ್ನ ಆ ದಾರಿಯಲ್ಲೇ ಕೊಲ್ಲಬೇಕಾಗತ್ತೆ. ಮಾಯಾವಿ ಮಾಯಯಾವಧ್ಯ, ಎಷ್ಟ್ ಚೆನ್ನಾಗಿದೆ ಮಾತು ನೋಡ್ಕೊಳ್ಳಿ. ಮಾಯಾವಿ ಮಾಯಯಾವಧ್ಯ, ಮಾಯದಲ್ಲಿ ಸಾಯಿಸಕ್ ಬರ್ತೀರಾ, ಮಾಯದಲ್ಲಿ ಮೋಸ ಮಾಡಕ್ ಬರ್ತೀರಾ, ನಾವು ಮಾಯದಲ್ಲೇ ಮೋಸ ಮಾಡಿ ಸಾಯಿಸ್ತೇವೆ. ಆಗ ಭೀಷ್ಮ ಹೇಳ್ತಾನೆ, ಅಯ್ಯ ಧರ್ಮಪುತ್ರ, ನಾನಿರುವ ತನಕ ಆ ಪ್ರಸಂಗ ಬಾರದೇ ಇರೋ ತರ ನೋಡ್ಕೊಂತೇನೆ. ಆಗ ದುರ್ಯೋಧನ ಶಕುನಿಗಳು ಒಬ್ಬರ ಮುಖವನ್ನು ಒಬ್ರು ನೋಡ್ಕೊಂಡ್ರು. ಭೀಮ ಹೇಳ್ತಾ ಇದ್ದಾನೆ, ಇದು ಯುದ್ಧ ಭೂಮಿ, ಜೂಜಿನ ಕಟ್ಟೆಯಲ್ಲ. ಹಳೆ ಕತೆ ಬೇಡ ಭೀಷ್ಮ, ಹಳೆ ಕತೆ ಬೇಡ ಭೀಮ ಅಂತ ಭೀಷ್ಮ ಹೇಳ್ದ. ಆಗ ದುಷ್ಟದುಮ್ನ ಸಮಾಧಾನ ಮಾಡ್ತಾ, ಶಾಂತನಾಗು ಭೀಮಸೇನ, ಶಾಂತನಾಗು. ಕೃಷ್ಣ ಹೇಳ್ತಾನೆ, ಕ್ಷತ್ರಿಯರು ಸ್ವಧರ್ಮ ಬಿಟ್ಟಿದ್ದರಿಂದಲೇ ಯುದ್ಧ ಸಾಮಗ್ರಿಗಳು ಹುಟ್ಟಿದ್ದು. ಇನ್ಮೇಲಾದ್ರೂ ತಾಳ್ಮೆಯಿಂದ ಇರೋದನ್ನ ಕಲೀರಿ ಅಂತ. ಮುಂದೇನಾಗ್ತಾ ಇದೆ? ಅಮಾವಾಸ್ಯೆ ಗ್ರಹಣದ ದಿನ ಯಾದವ ವೀರರು, ಕುರುವೀರರು ಹಿರಣ್ಯವತಿಯ ನದಿಯಲ್ಲಿ ಸ್ನಾನವನ್ನ ಮಾಡಿ ಪಿತೃತರ್ಪಣಗಳನ್ನ ಬಿಡ್ತಾ ಇದ್ದಾರೆ. ಆ ಸಮಯದಲ್ಲಿ ಗೋಕುಲದ ಯಾತ್ರಾರ್ಥಿಗಳು ಅಕಸ್ಮಾತ್ ಆಗಲಿಗೆ ಬರ್ತಾ ಇದ್ದಾರೆ. ಬಂದವರು ಕೃಷ್ಣನನ್ನ ನೋಡಿ ಚಕಿತರಾಗ್ತಾ ಇದ್ದಾರೆ. ಅವರ ಜೊತೆ ವಸುದೇವ, ದೇವಕಿ, ರೋಹಿಣಿ ದೇವಿ, ಕುಂತಿ ಎಲ್ಲರೂ ಸ್ನಾನಕ್ಕೋಸ್ಕರ ಅದೇ ನದಿಗೆ ಬಂದಿದ್ದಾರೆ, ಹಿರಣ್ಯವತಿ ನದಿಗೆ. ಬಂಧು ಬಾಂಧವರು ಮಾತಾಡ್ಕೊಂಡ್ರು. ಯಾಕಿಲ್ ಬಂದಿದ್ದಾರೆ ಅಂತ ಯಾರು ಹೇಳುವಂತ ಅವಶ್ಯಕತೆ ಇರ್ಲಿಲ್ಲ. ಎಲ್ರೂ ಕಾಯ್ತಾ ಇದ್ದಿದ್ದು ಸೂರ್ಯಗ್ರಹಣ ಮುಗಿತು, ಚಂದ್ರಗ್ರಹಣ ಮುಗಿದು ಬಿಡ್ಲಿ ಅಂತ. ಚಂದ್ರಗ್ರಹಣ ಎಲ್ರೂ ಕಾಯ್ತಾ ಇದ್ರು. ದಶಮಿ ಕೌರವ ಸೇನೆ, ಪಾಂಡವ ಸೇನೆ ಎಲ್ರೂ ಕೂಡ ಕವಾಯತ್ ಮಾಡ್ತಾ ಇದ್ದಾರೆ, ಅಭ್ಯಾಸ ಮಾಡ್ತಾ ಇದ್ದಾರೆ ಯುದ್ಧಕ್ಕೆ. ಎಲ್ಲ ಸೈನ್ಯ ಭಾಗಗಳು ಒಂದಾಗ್ತಾ ಇದೆ. ಈ ಸಮಯದಲ್ಲಿ ಅರ್ಜುನ ದುರ್ಗಾದೇವಿ ಪೂಜೆ ಮಾಡ್ತಾ ಇದ್ದ 9 ದಿವಸ. ಆ 9ನೆಯ ದಿನ ದೇವಿ ಅರ್ಜುನನ ಮಾನಸದಲ್ಲಿ ಪ್ರತ್ಯಕ್ಷಳಾಗ್ತಾ ಇದ್ದಾಳೆ. ದುರ್ಗೆ, ಅರ್ಜುನ, ನನ್ನ ಅಣ್ಣನಾಗಿರ್ತಕ್ಕಂಥ ಶ್ರೀಕೃಷ್ಣ ಸದಾ ನಿನ್ನ ಸನಿಹದಲ್ಲಿ ಇರ್ತಾ ಇದ್ದಾನೆ. ಹಾಗಾದ್ರೆ
ನನ್ನನ್ ಯಾಕೆ ನೀನು ಪ್ರಾರ್ಥಿಸ್ತಾ ಇದ್ಯಾ? ನನ್ನಿಂದ ನಿನ್ಗೆ ಏನಾಗಬೇಕು ಅಂತ ಕೇಳಿದ್ಲು ದೇವಿ. ಅರ್ಜುನ ಹೇಳ್ತಾ ಇದ್ದಾನೆ, ದೇವಿ, ಯುದ್ಧದಲ್ಲಿ ಜಯವನ್ನ ನೀನು ನನ್ನ ಸೈನ್ಯಕ್ಕೆ ದಯಪಾಲಿಸ್ಬೇಕು, ಇದೇ ನನ್ನ ಬೇಡಿಕೆ. ಅಲ್ಲಪ್ಪಾ, ನನ್ನ ಹಣ್ಣ ನಿನ್ನ ಹತ್ರ ಇರ್ಬೇಕಾದ್ರೆ ಸಂದೇಹನ? ಸಂದೇಹ ಅಲ್ಲಮ್ಮ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ. ಆಗ ದುರ್ಗೆ ಹೇಳ್ತಾಳೆ, ಹಾಗಾದ್ರೆ ನನ್ನ ಕರ್ತವ್ಯವನ್ನ ನಾನು ಮಾಡ್ತೇನೆ, ನಿಶ್ಚಿಂತೆಯಿಂದ ಇರು ಮಗುವೆ ಅಂತ ತಾಯಿ ಅಂತರ್ಧಾನಳಾದ್ಲು. ಕಾರ್ತಿಕ ಮಾಸದ ಹಿಂದಿನ ಅಮಾವಾಸ್ಯೆ ರಾತ್ರಿ ಕರ್ಣನಿಗೊಂದು ಕನ್ಸು ಬಿದ್ದಿತ್ತು. ಆ ಕೃಷ್ಣನ್ ಜೊತೆಗೂ ಕೂಡ ಹೇಳ್ಕೊಂಡಿದ್ದ. ಏನ್ ಕನ್ಸು? ಸ್ವಪ್ನಫಲ ಅಂತ ಕರಿತೀವಿ ನಾವು. 1000 ಕಂಬಗಳ ಒಂದು ಅರಮನೆ, 1000 ಕಂಬಗಳ ಅರಮನೆ ಕನ್ಸಲ್ಲಿ ಕರ್ಣನಿಗೆ. ಯುಧಿಷ್ಠಿರ ಇದ್ದಾನಲ್ಲಿ, ಅವನ ಜೊತೆ ಬೇರೆ ಪಾಂಡವರು ಕೂಡ ಇದ್ದಾರೆ. ಬಿಳಿ ಬಟ್ಟೆ, 5 ಜನ ಬಿಳಿ ಬಟ್ಟೆ ಹಾಕೊಂಡಿದ್ದಾರೆ, ಬಿಳಿ ವಸ್ತ್ರವನ್ನ ತಲೆಗೆ ಸುತ್ಕೊಂಡಿದ್ದಾರೆ. ಇಡೀ ಭೂಮಿಯೆಲ್ಲ ರಕ್ತ ಮಾಂಸದಿಂದ ತುಂಬೋಗಿದೆ. ಎಲ್ ನೋಡಿದ್ರು ಯೋಧರ ಮೂಳೆ, ಹೆಣ, ಮಾಂಸ. ಆ ಮಾಂಸ, ಮೂಳೆ, ಹೆಣಗಳ ಮೇಲೆ ಯುಧಿಷ್ಠಿರ ನಡ್ಕೊಂಡು ಬರ್ತಾ ಇದ್ದಾನೆ. ನಡ್ಕೊಂಡು ಬಂದವನು, ಬಂಗಾರದ ಪಾತ್ರೆ ಇದೆ ಅವನ ಕೈಲಿ, ಅದ್ರೊಳಗಡೆ ಪಾಯಸ ಇದೆ, ಅದ್ರ ಮೇಲ್ಗಡೆ ಒಂದಷ್ಟು ತುಪ್ಪ, ಅದನ್ನ ಕುಡಿತಾ ಇದ್ದಾನೆ ಯುಧಿಷ್ಠಿರ. ಭೀಮ ನೋಡಿದ್ರೆ ಯಾವ್ದೋ ಬೆಟ್ಟ ಹತ್ತುತ್ತಾ ಇದ್ದಾನೆ. ಅರ್ಜುನ ಬಿಳಿ ಆನೆಯನ್ನ ಹತ್ತಿ ಗಾಂಡೀವ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ನಕುಲ ಸಹದೇವರು ನರವಾಹನದಲ್ಲಿ ಹೊರಡ್ತಾ ಇದ್ದಾರೆ. ಈ ಕಡೆ ಕೌರವ ಸೈನ್ಯದಲ್ಲಿ ಅಶ್ವತ್ಥಾಮ, ಕೃಪ, ಕೃತವರ್ಮ ತಲೆಗಳ ಮೇಲೆ ಬಿಳಿ ಛತ್ರಿ ಇದೆ. ಇನ್ ಬೇರೆಯವರೆಲ್ಲ ಕೆಂಪು ಬಟ್ಟೆ ಉಟ್ಕೊಂಡು ದಕ್ಷಿಣದ ಕಡೆ ಹೋಗ್ತಾ ಇದ್ದಾರೆ. ದಕ್ಷಿಣದ ಕಡೆ ಅಂದ್ರೆ ಯಾವ ಕಡೆ? ಯಮಲೋಕ. ಕರ್ಣನಿಗೆ ಅರ್ಥ ಆಗೋಯ್ತು ಏನಿದರ ಸ್ವಪ್ನ ಫಲ ಅಂತ. ಕಾರ್ತಿಕ ಅಮಾವಾಸ್ಯೆಯ ಹಿಂದಿನ ದಿವಸ ಕನಸು ಬಿತ್ತು. ಕಾರ್ತಿಕ ಅಮಾವಾಸ್ಯೆಯ ರಾತ್ರಿ ಕರ್ಣ ಇದನ್ನ ನೆನ್ಪು ಮಾಡ್ಕೊಂತ ಇದ್ದಾನೆ, ಕೃಷ್ಣನನ್ನ ನೆನ್ಪು ಮಾಡ್ಕೊಂತ ಇದ್ದಾನೆ. ಹಾಗಾದ್ರೆ ಕನ್ಸು ಕರ್ಣನಿಗೆ ಮಾತ್ರ ಬಿತ್ತ? ಇಲ್ಲ, ದುರ್ಯೋಧನನಿಗೂ ಕೆಟ್ಟ ಕನಸು ಬಿತ್ತು ಅವತ್ತು. ದುಶ್ಯಾಸನಿಗೂ ಸ್ವಪ್ನದಲ್ಲಿ ಕೆಟ್ಟ ಸ್ವಪ್ನವೇ ಬಂತು. ಭೀಷ್ಮ, ದ್ರೋಣರಿಗೂ ಕೆಟ್ಟ ಸ್ವಪ್ನ, ನಿದ್ರೆ ಬರ್ಲಿಲ್ಲ. ಹಸ್ತಿನಾವತಿಯೆಲ್ಲ ಶೂನ್ಯದಂತ ಕಾಣಿಸ್ತಾ ಇದೆ. ಧೃತರಾಷ್ಟ್ರನಿಗೂ ನಿದ್ದೆ ಬರ್ತಾ ಇಲ್ಲ, ಹೋಗ್ಲಿ, ಮನಸ್ಸಲ್ಲಿ ವೇದವ್ಯಾಸರನ್ನ ಪ್ರಾರ್ಥಿಸ್ತಾ ಇದ್ದಾನೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಏನೋ ಒಂದ್ ಕೆಟ್ಟದಾಗಬೇಕು ಅಂದಾಗ ದೈವ ಅನ್ನೋದು ಯಾವ ರೀತಿ ಸೂಚನೆಯನ್ನ ಕೊಡುತ್ತೆ ನಮಗೆ, ಏನೆಲ್ಲ ಮೊದಲೇ ನಮಗೆ ತಿಳಿಸ್ಕೊಡುತ್ತೆ ನಮಗೆ. ಹೌದು, ನಮಗೂ ಕೂಡ ಕನ್ಸು ಬೀಳುತ್ತೆ, ಬೀಳೋ ಕನ್ಸೆಲ್ಲ ನಿಜ ಆಗಲ್ಲ. ಆದ್ರೆ ಕೆಲವೊಂದು ಸೂಕ್ಷ್ಮವಾದ ಸ್ವಪ್ನ ಅಂತ ಇರುತ್ತೆ, ಅದು ಎಷ್ಟೋ ಬಾರಿ ನಿಜ ಆಗಿದ್ದು ಉಂಟು. ಇಲ್ಲೂ ಹಾಗೆ ದೈವ ಎಲ್ಲರ ಮನಸ್ಸಿನಲ್ಲಿ ಮೊದಲೇ ಬಂದು ಹೇಳಿ ಹೋಗ್ತಾ ಇದೆ, ಯಾರಿಗೆ ವಿಜಯ, ಯಾರಿಗೆ ಮರಣ ಅಂತ. ಎಷ್ಟೇ ಶಕ್ತಿ ಇರ್ಬೋದು ನಮ್ಮಲ್ಲಿ, ಎಷ್ಟೇ ಹಣವಂತರಾಗಿರ್ಬೋದು ನಾವು, ಧರ್ಮ ಅನ್ನೋದು ನಮ್ಮನ್ನು ಕಾಪಾಡ್ತಾ ಇಲ್ಲ, ದೈವದ ರಕ್ಷಣೆ ಇಲ್ಲ, ದೈವದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದಮೇಲೆ ಯಾರು ನಮ್ಮನ್ನ ರಕ್ಷಣೆ ಮಾಡಕ್ ಸಾಧ್ಯ? ಹಾಗಾದ್ರೆ ಬಿದ್ದಂತ ಕನಸನ್ನ ಸುಳ್ಳು ಮಾಡಕ್ ಸಾಧ್ಯನಾ? ವಿಧಿಯ ಆಟವನ್ನ ಅಳಿಸ್ಲಿಕ್ಕೆ ಸಾಧ್ಯನಾ? ಬರುವ ಸಾವನ್ನ ಹೊರಹಾಕಿ ಬಾಗಿಲು ಹಾಕೊಂಡು ಮಲ್ಕೊಳಕ್ ಸಾಧ್ಯನಾ? ಇಲ್ಲ. ಯುದ್ಧವನ್ನ ಕೇಳ್ತಾ ಇದ್ರೆ ರೋಮಾಂಚನ ಆಗ್ಬೋದು, ಮೈ ಇಷ್ಟೆಲ್ಲಾ ತಯಾರಿ ಇತ್ತ ಅಂತ ಅನಿಸ್ಬೋದು. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಸಂಕಟ ಆಗುತ್ತಲ್ಲ, ದುಃಖ ಆಗುತ್ತಲ್ಲ, ಕೋಪ ಬರುತ್ತಲ್ಲ, ಭೀಭತ್ಸ, ಶಾಂತ, ಕರುಣ ಎಲ್ಲ ನವರಸಗಳು ಉದ್ಭವ ಆಗುತ್ತೆ ಕೇಳುಗರಲ್ಲಿ.
ಯಾಕೆ? ಯಾಕಂದ್ರೆ ನಾವು ಮನುಷ್ಯರಾಗಿ ಕಲಿಯುಗದಲ್ಲಿದ್ರೂ ಕೂಡ ನಮಗೂ ಆ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಮನಸ್ಸನ್ನ ಭಗವಂತ ದಯಪಾಲಿಸಿದ್ದಾನೆ. ಅದೇ ಸನ್ನಿವೇಶ ನನ್ನ ಜೀವನದಲ್ಲಿ ಬಂದಿದ್ರೆ ಯಾವ ನಿರ್ಧಾರವನ್ನ ತಗೊಳ್ತಾ ಇದ್ದೆ ಅನ್ನೋದು ಅವರವರ ಮನೋಧರ್ಮಕ್ಕೆ ಭಗವಂತ ಕೊಟ್ಟಿರ್ತಾನೆ. ಹಾಗಾದ್ರೆ ನೀವು ಇನ್ಮೇಲೆ ನಿಮ್ಮ ಮನೋಧರ್ಮದ ಪ್ರಕಾರ ನೀವು ಯೋಚನೆ ಮಾಡ್ತಾ ಹೋಗಿ. ನೀವಾಗಿದ್ರೆ ಏನ್ ಮಾಡ್ತಿದ್ರಿ, ಅಥವಾ ನೀವ್ ಆ ಪರಿಸ್ಥಿತಿಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೀರಾ? ಹಾಗಾದ್ರೆ ಈಗ ನಿಮ್ಮ ಸಂಸಾರದಲ್ಲಿ, ನಿಮ್ಮ ಜೀವನದಲ್ಲಿ ಯಾವ ರೀತಿ ಯುದ್ಧವನ್ನ ನೀವು ಎದುರಿಸ್ತಾ ಇದ್ದೀರಾ? ಯಾವೆಲ್ಲ ವಿಚಾರವನ್ನ ನೀವು ಕಲಿಬೇಕು? ಯೋಚನೆ ಮಾಡ್ತಾ ಹೋಗಿ. ಇವೆಲ್ಲವನ್ನ ಸ್ವಾರಸ್ಯಕರ ಘಟನೆಗಳನ್ನ ತಿಳಿಸ್ಕೊಟ್ಟಿದ್ದು ಭಗವಂತನಾಗಿರ್ತಕ್ಕಂಥ ಕೃಷ್ಣ. ಹಾಗಾಗಿ ಹೇಳೋಣ, ಸರ್ವ ಕೃಷ್ಣಾರ್ಪಣಮಸ್ತು ಅಂತ.